Hello friends, welcome to Abhi Clips YouTube channel. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಂತರ ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ನೀವು ಇನ್ನೂ ಏನಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಬಹುದು. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಸಹ ಕೊಟ್ಟಿದ್ದೇನೆ. ಅದನ್ನು ಕ್ಲಿಕ್ ಮಾಡೋದರ ಮುಖಾಂತರ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಬಹುದು. ಫ್ರೆಂಡ್ಸ್, ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವು ಎಲ್ಲ ಕ್ಲಾಸಿನ ರಿವಿಷನ್ಸ್ಗಳನ್ನು ಮಾಡಿದ್ದೇವೆ. ಆ್ಯಂಡ್ ಇದು ಎಲ್ಲ ಇಡೀ ಟಾಪಿಕ್ಸ್ಗಳನ್ನು ಒಂದೇ ವಿಡಿಯೋದಲ್ಲಿ, ಒಂದು ಅಥವಾ ಎರಡು ವಿಡಿಯೋದಲ್ಲಿ ಇಡೀ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಏನು ಬೇಕೋ ಎಲ್ಲ ಒಂದೇ ವಿಡಿಯೋದಲ್ಲಿ ಅಥವಾ ಎರಡು ವಿಡಿಯೋದಲ್ಲಿ ಕವರ್ ಮಾಡುತ್ತೇನೆ. ಆ್ಯಂಡ್ ಇದು ಒನ್ ಶಾಟ್ ವಿಡಿಯೋ ಆಗಿದ್ದು ಎಲ್ಲರೂ ಸಂಪೂರ್ಣವಾಗಿ ವೀಕ್ಷಿಸಿ. ಆ್ಯಂಡ್ ದಿಸ್ ಒನ್ ಅಷ್ಟೇನು ಎಕ್ಸ್ಪ್ಲೇನ್ ಮಾಡಿಲ್ಲ, ಬಟ್ ಓನ್ಲಿ ಸ್ಲೈಡ್ಸ್ ವ್ಯೂವನ್ನು ಮಾಡುತ್ತೇನೆ. ಆ್ಯಂಡ್ ದಿಸ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ಲಾಸ್. ಆಲ್ ದಿ ಟಾಪಿಕ್ಸ್ ಆರ್ ಕವರ್ಡ್ ಹಿಯರ್. ಪ್ಲೀಸ್ ವಾಚ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ. ಫಸ್ಟ್ ಟಾಪಿಕ್ ಬಂದುಬಿಟ್ಟು ಫೀಲ್ಡ್ ಕ್ರಾಪ್ಸ್, ಅಗ್ರೋನಮಿ ಆಫ್ ಸೀರಿಯಲ್ಸ್. ನೋಡಿ ಫ್ರೆಂಡ್ಸ್, ಇದು ರೈಸ್ದಿಂದ ಭತ್ತ, ಪ್ಯಾಡಿ. ಇದು ಪ್ಯಾಡಿ ಹಸ್ಕ್ ವಿತ್ ಪ್ಯಾಡಿ. ಆ್ಯಂಡ್ ದಿಸ್ ಒನ್ ಈಸ್ ಪ್ಯಾಡಿ ಸೀಡ್ಲಿಂಗ್ ಟ್ರಾನ್ಸ್ಪ್ಲಾಂಟಿಂಗ್. ಪ್ಯಾಡಿಯನ್ನು ಹೊಲದಲ್ಲಿ ನೆಡುವುದು. ಆ್ಯಂಡ್ ದಿಸ್ ಒನ್ ಈಸ್ ಪ್ಯಾಡಿ ಮೆಚುರಿಟಿ ಸ್ಟೇಜ್, ಅಂದರೆ ಪ್ಯಾಡಿ ಗಿಡ ಮೆಚುರಿಟಿ ಆಗಿದ್ದು. ಆ್ಯಂಡ್ ದಿಸ್ ಒನ್ ಭತ್ತದ ತೆನೆ ಹೀಗಿರುತ್ತವೆ. ಆ್ಯಂಡ್ ದಿಸ್ ಒನ್ ಈಸ್ ರೈಸ್ ಗ್ರೇನ್ಸ್ ಮಿಲ್ಲಿಂಗ್ ಪ್ರೊಸೀಜರ್ ಆಗೋಣ ಹೀಗಾಗುತ್ತೆ, ವೈಟ್ ಕಲರ್. ಆ್ಯಂಡ್ ಪ್ಯಾಡಿ ಸ್ಟ್ರಾ. ಇದು ರೈಸ್ ಬ್ರ್ಯಾನ್, ಅಂದರೆ ರೈಸ್ನ ಮೇಲಿನ ಹೊಟ್ಟಿನದು ಇದು, ಅದು ಮಿಕ್ಸ್ ಮಾಡಿದಾಗ ರೈಸ್ ಬ್ರ್ಯಾನ್. ಆ್ಯಂಡ್ ಬಾಸ್ಮತಿ, ಕುಕ್ಡ್ ಬಾಸ್ಮತಿ ರೈಸ್. ಹಿಯರ್ ದಿಸ್ ಈಸ್ ದ ರೈಸ್ ಕ್ರಾಪ್ ಪ್ರೊಡಕ್ಷನ್, ಒಂದು ಪ್ರೊಸೀಜರ್. ಸ್ಪೌಟೆಡ್ ಸೀಡ್ಸ್ ಸೋಯಿಂಗ್ ಮಾಡಿ ನರ್ಸರಿ ಒಳಗೆ ಮಾಡಬೇಕು. ಆ್ಯಂಡ್ ಆಫ್ಟರ್ ಅದು ಟ್ರಾನ್ಸ್ಪ್ಲಾಂಟಿಂಗ್ ಮೇನ್ ಫೀಲ್ಡ್ನಾಗ ಟ್ರಾನ್ಸ್ಪ್ಲಾಂಟ್ ಮಾಡಿ ಹಾರ್ವೆಸ್ಟಿಂಗ್ ಸ್ಟೇಜ್ ಬರುತ್ತೆ. ಆಮೇಲೆ ಹಾರ್ವೆಸ್ಟಿಂಗ್ ಮಾಡಿ ನೆಕ್ಸ್ಟ್ ಅದು ಥ್ರೆಶಿಂಗ್ ಮಾಡಿ ಪ್ಯಾಡಿ ಸೀಡ್ಸ್ ಬರ್ತವೆ. ಸೀಡ್ಸ್ಗಳು ಸ್ಪೌಟೆಡ್ ಸೀಡ್ಸ್ ಮಾಡಿ ಸೋಯಿಂಗ್ ಮಾಡ್ಬೋದು. ಹಾಗೆಯೇ ಪ್ಯಾಡಿ ಸೀಡ್ಸ್ಗಳು ಮಿಲ್ಲಿಂಗ್ ಪ್ರೊಸೀಜರ್ ಮಾಡಿ ರೈಸ್ ಬ್ರ್ಯಾನ್ ಕಡಿಯಾಕ್ ಮಾಡಿ, ಹಾಗೆ ರೈಸ್ ಗ್ರೇನ್ಸ್ ಕಡಿಯಾಕ್ ಮಾಡಿ ಮುಂದೆ ಊಟ ತಿನ್ನಲು ಯೂಸ್ ಮಾಡಬಹುದು. ದಿಸ್ ಈಸ್ ಅ ಸೈಕಲ್ ಆಫ್ ರೈಸ್. ಆ್ಯಂಡ್ ದಿಸ್ ಒನ್ ಈಸ್ ಗೋಧಿಯಿಂದ ಪೂರಿ ಮಾಡಬಹುದು. ಆ್ಯಂಡ್ ದಿಸ್ ಒನ್ ಗೋಧಿ ಸೀಡ್ಸ್. ದಿಸ್ ಒನ್ ಈಸ್ ಗೋಧಿ ತೆನೆ. ಆ್ಯಂಡ್ ದಿಸ್ ಆಲ್ಸೋ ಗೋಧಿ ತೆನೆ. ಹಿಯರ್ ಚಪಾತಿ ಮಾಡಿದ್ದು, ಬ್ರೆಡ್ ಮಾಡಬಹುದು. ನಾವು ನೆಕ್ಸ್ಟ್ ಮೇಜ್, ಪಾಪ್ಕಾರ್ನ್, ಮೇಜ್ ಸೀಡ್ಸ್, ಮೆಕ್ಕೆಜೋಳದ ಸೀಡ್ಸ್ಗಳು, ಮೇಜ್ ಸೀಡ್ಲಿಂಗ್ಸ್ ಪ್ಲ್ಯಾಂಟ್ಗಳು. ಮೇಜ್ ಹಾಗೂ ಸಾರ್ಗಮ್ ಪ್ಲ್ಯಾಂಟ್ ಡಿಫ್ರೆನ್ಷಿಯೇಟ್ ಹೇಗೆ ಮಾಡ್ಬೋದು ಅಂದರೆ, ಇದಕ್ಕೆ ಕೆಳಗೆ ಬ್ಲೂ ಕಲರ್ ಅಥವಾ ಬ್ಲ್ಯಾಕ್ ಕಲರ್ ಇದು ಬರುತ್ತೆ, ಬಟ್ ಅದು ಸೇಮ್ ಗ್ರೀನ್ ಕಲರ್ ಇರುತ್ತೆ ಸಾರ್ಗಮ್ದು. ಆ್ಯಂಡ್ ದಿಸ್ ದ ಫುಲ್ ಪ್ಲ್ಯಾಂಟ್ ಆಫ್ ಮೇಜ್ ಟ್ರೀ, ಮೇಜ್ ಪ್ಲ್ಯಾಂಟ್. ದಿಸ್ ಒನ್ ಈಸ್ ಮೇಜ್ ಫೀಲ್ಡ್. ದಿಸ್ ಒನ್ ಪಾಪ್ಕಾರ್ನ್ಸ್ ಆರ್ ಮೇಬಿ ಕಾರ್ನ್ಸ್. ಹಿಯರ್ ದ ಪಾಪ್ಕಾರ್ನ್. ದಿಸ್ ಈಸ್ ಕಾರ್ನ್ ಫ್ಲೇಕ್ಸ್ ಬೈ ಮೇಜ್ದಿಂದ ಮಾಡಿರ್ತಾರೆ. ಮೇಜ್ ಕಾಬ್ಸ್, ಮೆಕ್ಕೆಜೋಳದ ಕಾಬ್ಸ್ಗಳು. ಆ್ಯಂಡ್ ನೆಕ್ಸ್ಟ್ ರೊಟ್ಟಿ, ಜೋವಾರ್ ರೊಟ್ಟಿ, ಅಂದರೆ ಜೋಳದ ರೊಟ್ಟಿ. ಸೋರ್ಗಮ್, ಜೋಳ, ವೈಟ್ ಕಲರಲ್ಲಿ ಇರುತ್ತೆ, ಸ್ವಲ್ಪ ಬ್ಲ್ಯಾಕ್ ಪ್ಯಾಚಸ್ ಇರುತ್ತೆ ಎಡ್ಜ್ನಲ್ಲಿ. ಆ್ಯಂಡ್ ದಿಸ್ ಒನ್ ಈಸ್ ಸೋರ್ಗಮ್ ಪ್ಲ್ಯಾಂಟ್. ಇದು ಸೋರ್ಗಮ್ ಕ್ರಾಪ್ ಫೀಲ್ಡ್. ಜೋಳದ ತೆನೆ ಇವೆ. ಹಸಿ ಇದ್ದಾಗ ಇದು ಸುಟ್ಟು ತಿಂದರೆ ಸೀತ್ನಿ ಎನ್ನುತ್ತಾರೆ. ಆ್ಯಂಡ್ ಒಣಗಿದಾಗ ಇದು ಜೋಳದ ತೆನೆ, ಜೋಳಗಳು. ಆ್ಯಂಡ್ ದಿಸ್ ಒನ್ ಈಸ್ ಕೆಂಪು ಜೋಳ, ವೆರೈಟಿ. ಇದು ಜೋಳದಲ್ಲಿ ವೆರೈಟಿ ಕೆಂಪು ಜೋಳ. ಆ್ಯಂಡ್ ದಿಸ್ ಒನ್ ಈಸ್ ಜೋಳದ ತೆನೆ. ನಾವು ದಿಸ್ ಒನ್ ಈಸ್ ರಾಗಿ, ಸಜ್ಜೆ ರೊಟ್ಟಿ. ದಿಸ್ ಒನ್ ಈಸ್ ಸಜ್ಜೆ. ಇದು ಬ್ರೌನ್ ಕಲರ್ ಸೀಡ್ಸ್ ಇರುತ್ತೆ, ಆಮೇಲೆ ಬ್ಲ್ಯಾಕ್ ಸ್ಪಾಟ್ ಇರುತ್ತೆ ಒಂದು. ಬಾಜ್ರಾ ಕ್ರಾಪ್. ದಿಸ್ ಒನ್ ಈಸ್ ಸಜ್ಜೆ ತೆನೆ. ಇವೇ ಸಜ್ಜೆ ತೆನೆ ಸೀಡ್ಸ್ಗಳು ಸಜ್ಜೆಯಲ್ಲಿ. ಆ್ಯಂಡ್ ನಾವು ನೆಕ್ಸ್ಟ್ ಬಾರ್ಲಿ, ಜವೆ ಗೋಧಿ.
ಇವು ಸ್ವಲ್ಪ ವೈಟ್ ಕಲರ್ನಲ್ಲಿ ಇರುತ್ತವೆ ಆ್ಯಂಡ್ ಪೌಡ್ರಿ ಮೇಲೆ ಇರುತ್ತೆ ಆ್ಯಂಡ್ ಸ್ವಲ್ಪ ದಪ್ಪ ಉದ್ದ ಕಡಿಮೆ ಇರುತ್ತವೆ. ದಿಸ್ ಒನ್ ಈಸ್ ಬಾರ್ಲಿ ತೆನೆ, ದಿಸ್ ಒನ್ ಈಸ್ ಜವಿಗೋಧಿ, ಗ್ರೋನೋಮಿಕ್ ಪಲ್ಸಸ್ಗಳು ನೋಡೋಣ ಬನ್ನಿ. ರೆಡ್ ಗ್ರಾಮ್, ತೂರ್, ಪಿಜನ್ ಪೀ, ತೊಗರಿ ರೌಂಡ್ ಶೇಪ್ನಲ್ಲಿ ಇರುತ್ತವೆ, ಸ್ವಲ್ಪ ಫ್ಲಾಟ್ ಆಗಿರುತ್ತವೆ ಸೈಡ್ಗೆ. ಆ್ಯಂಡ್ ನೆಕ್ಸ್ಟ್ ಮೈಕ್ರೋಪೈಲರ್ ಆ್ಯಂಡ್ ವೈಟ್ ಕಲರ್ ಇರುತ್ತೆ. ದಿಸ್ ಒನ್ ಈಸ್ ಲೀವ್ಸ್ ಆಫ್ ತೊಗರಿ, ಮೀನ್ಸ್ ರೆಡ್ ಗ್ರಾಮ್, ತೂರ್, ಅರ್ಹರ್, ತೊಗರಿ ಲೀವ್ಸ್. ಸಣ್ಣ ಹೆಂಪ್ ಲೀವ್ಸ್ ಮೇಲೆ ನೀವು ಡಿಫ್ರೆನ್ಷಿಯೇಟ್ ಮಾಡಲು ಆಗೋದಿಲ್ಲ, ಬಟ್ ಈ ತೊಗರಿ ಲೀವ್ಸ್ಗಳು ಎಡ್ಜ್ಗೆ ಫುಲ್ ಶಾರ್ಪಲ್ಲಿ ಎಡ್ಜ್ ಆಗಿರುತ್ತೆ, ಬಟ್ ಸಣ್ಣ ಹೆಂಪ್ ಎಲೆಗಳು ರೌಂಡ್ ಸರ್ಕಲ್ನಲ್ಲಿ ಇರುತ್ತೆ. ಮುಂದೆ ನೋಡೋಣ ಸಣ್ಣ ಹೆಂಪ್ ಲೀವ್ಸ್ನು ನೋಡೋಣ. ಆ್ಯಂಡ್ ದಿಸ್ ಆಲ್ ರೆಡ್ ಗ್ರಾಮ್ಸ್ ಲೀವ್ಸ್, ದಿಸ್ ಈಸ್ ರೆಡ್ ಗ್ರಾಮ್ ಫ್ಲವರ್. ಪಾಡ್ಸ್, ತೊಗರಿ ಪಾಡ್ಸ್ಗಳು. ತೂರ್ ದಾಲ್ ಅಂದರೆ ತೊಗರಿ ಬೇಳೆ, ಮೂಂಗ್ ದಾಲ್, ಚಿನ್ನಂಗಿ ಬೇಳೆ ಅಂತಾರೆ ಓಕೆ. ಗ್ರೀನ್ಗಳು, ಹೆಸರು ಕಾಳು, ಹೆಸರು ಕಾಳಿನ ಗಿಡ. ದೀಸ್ ಆರ್ ಗ್ರೀನ್ ಗ್ರಾಮ್ ಪಾಟ್ಸ್. ಇಲ್ಲಿ ಐತಿ ನೋಡಿ ಫ್ರೆಂಡ್ಸ್ ಗ್ರೀನ್ ಗ್ರಾಮ್, ಸ್ಪೌಟೆಡ್ ಗ್ರೀನ್ ಗ್ರಾಮ್, ಉಸುಳಿ ಅಂತಾರೆ. ಆ್ಯಂಡ್ ನಾವು ಬ್ಲ್ಯಾಕ್ ಗ್ರಾಮ್, ಉದ್ದು, ಇಡ್ಲಿ ಮಾಡಲು ಡಫ್ ಮಾಡಲು ಯೂಸ್ ಮಾಡುತ್ತಾರೆ. ಬ್ಲ್ಯಾಕ್ ಗ್ರಾಮ್ ಉದ್ದು ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಸೇಮ್ ಗ್ರೀನ್ ಗ್ರಾಮ್ ಬ್ಲ್ಯಾಕ್ ಗ್ರಾಮ್ ಸೇಮ್ ಕಾಣುತ್ತವೆ, ಬಟ್ ಅದು ಗ್ರೀನ್ ಕಲರ್ ವಿತ್ ವೈಟ್ ಮೈಕ್ರೋಪೈಲರೆಂಟ್ ಇರುತ್ತೆ. ಇದಕ್ಕೆ ಬ್ಲ್ಯಾಕ್ ಕಲರ್ ವಿತ್ ಇದಕ್ಕೆ ವೈಟ್ ಮೈಕ್ರೋಪೈಲರೆಂಟ್ ಸೇಮ್ ಸೈಜಲ್ಲಿ ಇರುತ್ತವೆ. ಇದು ಬ್ಲ್ಯಾಕ್ ಗ್ರಾಮ್ ಪ್ಲ್ಯಾಂಟ್. ಇದು ಬ್ಲ್ಯಾಕ್ ಗ್ರಾಮ್ ಪಾಡ್ಸ್. ಉದ್ದಿನ ಬೇಳೆ ಬ್ಲ್ಯಾಕ್ ಗ್ರಾಮ್ ಅಂದರೆ ಉದ್ದಿನ ಬೇಳೆನೆ. ಅಲಸಂದಿ, ಕೌಪಿ ನೋಡಿ ಫ್ರೆಂಡ್ಸ್, ಕೌಪಿ, ಅಲಸಂದಿ ಇಷ್ಟು ಕಲರ್ನಲ್ಲಿ ಇರುತ್ತವೆ. ವೈಟ್ ಕಲರ್ ಇತ್ತಂದರೆ ಬ್ಲ್ಯಾಕ್ ಕಲರ್ ಸರೌಂಡೆಡ್ ವಿತ್ ಆ್ಯಂಡ್ ಮಿಡಲ್ನಲ್ಲಿ ವೈಟ್ ಕಲರ್ ಮೈಕ್ರೋಪೈಲರೆಂಟ್ ಇರುತ್ತೆ. ಎಲ್ಲಕ್ಕೂ ವೈಟ್ ಕಲರ್ ಮೈಕ್ರೋಪೈಲರೆಂಟ್ ಇರುತ್ತವೆ. ದಿಸ್ ಒನ್ ಕೌಪಿ ಸೀಡ್ಸ್, ಅಲಸಂದಿ ಸೀಡ್ಸ್ಗಳು. ವೈಟ್ ಕಲರ್, ಬ್ಲ್ಯಾಕ್ ಸರೌಂಡ್, ವೈಟ್ micropylar, here also black color, middle white micropylar and white color. And these are cowpea plant. Now black Bengal gram, chickpea, ಕಡಲೆಕಾಳು ನೋಡಿ, ದೇಶಿ ಕಡಲೆ ಫುಲ್ ಗ್ರೀನ್ ಕಲರ್ನಲ್ಲಿ ಇರುತ್ತವೆ. ಕಾಬೂಲಿ ಕಡಲೆ ವೈಟ್ ಕಲರ್, ಅಂದರೆ ಫುಲ್ ವೈಟ್ ಇರೋದಿಲ್ಲ, ಒಂದು ಸ್ವಲ್ಪ ಬೇರೆ ಬ್ರೌನ್ ಕಲರ್ ಅಂತ ಇರುತ್ತವೆ, ಬಟ್ ದಪ್ಪವಾಗಿರುತ್ತವೆ ಸೈಜ್ನಲ್ಲಿ ಕಾಬೂಲಿ ಕಡಲೆ. ಆ್ಯಂಡ್ ಹಿಯರ್ ನೋಡಿ ಫ್ರೆಂಡ್ಸ್, ಕಾಬೂಲಿ ಕಡಲೆ ದಪ್ಪವಾಗಿರುತ್ತೆ, ದೇಶಿ ಕಡಲೆ ಸ್ವಲ್ಪ ಸೈಜಲ್ಲಿ ಕಡಿಮೆ ಇರ್ತವೆ ಆ್ಯಂಡ್ ಗ್ರೀನ್ ಕಲರ್ನಲ್ಲಿ ಇರುತ್ತೆ. ಗ್ರೀನ್ ದೇಶಿ ಅಂದರೆ ಫುಲ್ ಡಾರ್ಕ್ ಗ್ರೀನ್ ಮತ್ತು ಸೈಜ್ ಕಡಿಮೆ. ಬ್ಲ್ಯಾಕ್ ದೇಶಿ ಅಂದರೆ ಬ್ಲ್ಯಾಕ್ ಕಲರ್, ಅದರ ಸೈಜ್ ಕಡಿಮೆ. ಕಾಬೂಲಿ ಕಡಲೆ ಫುಲ್ ದಮ್ಮ, ಬ್ಲ್ಯಾಕ್ ಕಡಲೆ ಸಣ್ಣ. ಇದು ಚಿಕ್ಪಿ ಪ್ಲ್ಯಾಂಟ್. ಇಲ್ಲಿ ಆಯ್ತು ನೋಡಿ ಚಿಕ್ಪಿ ಪಾಡ್. ಇದು ದೀಸ್ ಆಲ್ ಆರ್ ಚಿಕ್ಪಿ ಲೀವ್ಸ್ ಆ್ಯಂಡ್ ಪಾಡ್ಸ್. ಲೆಂಟಿಲ್, ಚನ್ನಂಗಿ ಬೇಳೆ, ಚನ್ನಂಗಿ ಕಾಳು. ದಿಸ್ ಒನ್ ಈಸ್ ಚನ್ನಂಗಿ ಬೇಳೆ, ಥಿನ್ ಇರುತ್ತೆ ಫ್ರೆಂಡ್ಸ್ ಇದು. ಆ್ಯಂಡ್ ದಿಸ್ ಒನ್ ಈಸ್ ಬೇಳೆ, ಗ್ರೀನ್ ಕಲರ್ನಲ್ಲಿ ಇರುತ್ತೆ. ಹುರುಳಿ ಕಾಳುಗಳು. ಆ್ಯಂಡ್ ಫೀಲ್ಡ್ ಬೀನ್, ಅವರೆಕಾಳು, ಬ್ಲ್ಯಾಕ್ ಅಥವಾ ವೈಟ್ ಕಲರ್ನಲ್ಲಿ ಇರುತ್ತವೆ. ಹೀಗೆ ಲೇಯರ್ ಥರ ಒಂದು ವೈಟ್ ಕಲರ್ನ ಇದು ಪಾಡ್ಗೆ ಪ್ಲಾಸೆಂಟಾ ಅಟ್ಯಾಚ್ ಆಗಿರುತ್ತೆ ಸೀಡ್ಸ್ಗಳಿಗೆ. ಆ್ಯಂಡ್ ದಿಸ್ ಒನ್ ಈಸ್ ಫೀಲ್ಡ್ ಆಫ್ ದಟ್ ಅವರೆಕಾಳು. ದೀಸ್ ಆರ್ ಪಾಟ್ಸ್ ಆಫ್ ಅವರೆ ಗಿಡ. ಪೀಸ್ ಅಂದರೆ ಬಟಾಣಿ, ರೌಂಡ್ ಕಲರ್ನಲ್ಲಿ ಇರುತ್ತವೆ. ದಿಸ್ ಒನ್ ಈಸ್ ಸನ್ಫ್ಲವರ್ ಪ್ಲ್ಯಾಂಟ್, ಸನ್ಫ್ಲವರ್ ಸೀಡ್ಸ್, ಸೂರ್ಯಕಾಂತಿ ಸೀಡ್ಸ್ಗಳು. ಸೂರ್ಯಕಾಂತಿ ಸೀಡ್ಸ್ ಆ್ಯಂಡ್ safflower seeds are same, but color is different. Safflower is white color and Suryakanti is sunflower. And this one is black color.
ಆ್ಯಂಡ್ ಬ್ಲೂಮಿಂಗ್ ಸ್ಟೇಜ್ ಅಂದರೆ ಇನ್ನೂ ಓಪನ್ ಅಪ್ ಸ್ಟೇಜಲ್ಲಿ, ಫ್ಲವರ್ ಓಪನಿಂಗ್ ಸ್ಟೇಜಲ್ಲಿ ಹೀಗೆ ಇರುತ್ತೆ. ಬ್ಲೂಮಿಂಗ್ ಸ್ಟೇಜ್, ಫ್ಲವರಿಂಗ್ ಸ್ಟೇಜ್ ಹೀಗಾಗಿರುತ್ತೆ. ಎಲ್ಲೋ ಪೆಟಲ್ಸ್ಗಳು ಇರುತ್ತವೆ. ಮಿಡಲ್ ಪೋರ್ಷನಲ್ಲಿ ಫ್ಲವರ್ಸ್ ಇರುತ್ತೆ, ಇದು ಸಾಫ್ಲವರ್ ಸೀಡ್ಸ್ ಇರ್ತವೆ. ಆ್ಯಂಡ್ ಪೆಟಲ್ಸ್ ಎಲ್ಲ ಮುಂದೆ ಏಜ್ ಆದಂಗೆ ಉದುರಿ ಹೋಗುತ್ತೆ. ಆ್ಯಂಡ್ ದೀಸ್ ಆಲ್ ಆರ್ ಕಾಳುಗಳು, ಇವೇ ಹಾರ್ವೆಸ್ಟಿಂಗ್ ಮಾಡಿ ಕಾಳುಗಳನ್ನು ತೆಗಿತಾರೆ. ಆ್ಯಂಡ್ ಚಿಕ್ಕಿ, ದಿಸ್ ಈಸ್ ಮೇಡ್ ಬೈ ಶೇಂಗಾ ಸೀಡ್ಸ್ಗಳು, ಇದು ಪ್ಯಾಂಟ್, ಶೇಂಗಾ, ಗ್ರೌಂಡ್ನಟ್. ಹಾರ್ವೆಸ್ಟಿಂಗ್ ಸ್ಟೇಜ್, ಹೀಗೆ ಪಾಟ್ಸ್ಗಳು ಫುಲ್ ಫಿಲ್ ಆದಾಗೆ ಹಾರ್ವೆಸ್ಟ್ ಮಾಡ್ಬೋದು. ಇದು ಕ್ಯಾಸ್ಟರ್ ಅಂದರೆ ಔಡಲ, ದಿಸ್ ಈಸ್ ಕ್ಯಾಸ್ಟರ್ ಆಯಿಲ್ ಮಾಡಲು ಯೂಸ್ ಮಾಡ್ತಾರೆ. ಆ್ಯಂಡ್ ದಿಸ್ ಕಂಟೈನ್ ಸಮ್ ಡ್ರಗ್ಸ್. ಆ್ಯಂಡ್ ಇದು ಔಡಲ ಗಿಡ, ಇದು ಔಡಲ ಪಾಡ್. ಇದರೊಳಗೆ ಒಂದು 3 ರಿಂದ 4 ಸೀಡ್ಸ್ಗಳು ಇರ್ತವೆ, ಕ್ಯಾಸ್ಟರ್ ಸೀಡ್ಸ್ಗಳು ಒಂದು ಪಾಡ್ನಲ್ಲಿ. ಸೋಯಾಬೀನ್ ಫುಲ್ ಸ್ಪಿಯರ್ ಶೇಪ್ನಲ್ಲಿ ಇರುತ್ತವೆ. ಆ್ಯಂಡ್ ವಿತ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಪಾಟ್ ಮೈಕ್ರೋಪೈಲರ್ ಎಂಡಲ್ಲಿ ಇರುತ್ತದೆ. ಆ್ಯಂಡ್ ದಿಸ್ ಒನ್ ಈಸ್ ಪ್ಲ್ಯಾಂಟ್. ಹಾರ್ವೆಸ್ಟಿಂಗ್ ಸ್ಟೇಜ್, ಪಾಡ್ ಕಂಪ್ಲೀಟ್ ಫಿಲ್ ಆದಾಗೆ ಹಾರ್ವೆಸ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ದಿಸ್ ಮಸ್ಟರ್ಡ್, ಸಾಸಿವೆ ಎಲ್ಲ ಊಟದಲ್ಲಿಯೂ ಬೇಕು. ಆ್ಯಂಡ್ ದಿಸ್ ಒನ್ ಬ್ಲ್ಯಾಕ್ ಕಲರ್ ಫುಲ್ ರೌಂಡ್ ಆಗಿರುತ್ತವೆ. ದೀಸ್ ನೋಡಿ ಫ್ರೆಂಡ್ಸ್, ಇಲ್ಲಿದೆ ನೋಡಿ, ಇವೆ ಬ್ಲ್ಯಾಕ್ ಕಲರ್ ಫುಲ್ ರೌಂಡು ಮಸ್ಟರ್ಡ್ ಪ್ಲ್ಯಾಂಟ್ ಇದು. ಆ್ಯಂಡ್ ನೆಕ್ಸ್ಟ್ ಇದು ಸ್ಯಾಫ್ಲವರ್, ಕುಸುಬೆ. ಈ ಸೇಮ್ ಸನ್ಫ್ಲವರ್ ಅಂಕ್ಲೇ ಇರುತ್ತೆ, ಬಟ್ ವೈಟ್ ಕಲರ್ನಲ್ಲಿ ಇರುತ್ತಲ್ಲ, ಸ್ಯಾಫ್ಲವರ್ ಪ್ಲ್ಯಾಂಟ್. ಸ್ಪೈನ್ ಬರ್ತವೆ, ಇಲ್ಕಂದ್ರೆ ಸ್ಪೈನ್ ಇಲ್ಲಾರ್ದೇನು ಟ್ರೀಗಳು ನೋಡ್ಬೋದು ನಾವು. ಇದು ಸ್ಯಾಫ್ಲವರ್ದು ಸ್ಪೈನಿ ಆ್ಯಂಡ್ ನಾನ್ ಸ್ಪೈನಿ ಪ್ಲ್ಯಾಂಟ್ಸ್. ದಿಸ್ ಈಸ್ ದ ಫ್ಲವರ್ ಆಫ್ safflower. Here only the safflower seeds are we can see now. ಆ್ಯಂಡ್ ಕಾಟನ್ ಅಂದರೆ ಹತ್ತಿ ಎಲೆಗಳು ಹೀಗೆ ಇರ್ತವೆ ನೋಡಿ, 3 ದಳಗಳಂತೆ. ದೀಸ್ ಆರ್ ಹತ್ತಿ ಬೀಜಗಳು. ಇದು ಮಿಲ್ಲಿಂಗ್ ಅಥವಾ ಒಂದು ಏನು ಪ್ರೊಸೆಸಿಂಗ್ ಮಾಡಲಾರದೆ ಇರುವಾಗ ಹೀಗೆ ಇರುತ್ತೆ, ವೈಟ್ ಕಲರ್. ಆ್ಯಂಡ್ ಪ್ರೊಸೆಸಿಂಗ್ ಮಾಡಿದ ಬಳಿಕ ಬೇರೆ ಕಲರ್ ಸೀಡ್ಸ್ಗಳು ಬರುತ್ತವೆ. ದೀಸ್ ಆರ್ ದಿ ಲೀವ್ಸ್ ಆಫ್ ಕಾಟನ್ ಪ್ಲ್ಯಾಂಟ್. ನೋಡಿ ಫ್ರೆಂಡ್ಸ್, ಇಲ್ಲಿ 5 ಪೆಟಲ್ಸ್ಗಳು ಹಾಗೆ ಡಿವೈಡ್ ಆಗಿರುತ್ತವಲ್ಲ, ಹಾಗೆ 5 ಪೆಟಲ್ಸ್ಗಳು ಡಿವೈಡ್ ಆಗಿರ್ತವೆ. ಆ್ಯಂಡ್ ದಿಸ್ ಒನ್ ಈಸ್ ದಿ ಪಾಡ್ ಆಫ್ ಕಾಟನ್ ಪ್ಲ್ಯಾಂಟ್ನ ಇದು ಒಂದು ಪಾಡು. ಆ್ಯಂಡ್ ಹಾರ್ವೆಸ್ಟಿಂಗ್ ಸ್ಟೇಜ್ನಲ್ಲಿ ಪಾಡ್ಗಳು ಓಪನ್ ಆಗಿ, ಅಂದರೆ ಬಾಲ್ ಅಂತಾರೆ ಇದಕ್ಕೆ, ಕಾಟನ್ ಬಾಲ್. ಈ ಕಾಟನ್ ಬಾಲ್ ಫುಲ್ ಓಪನ್ ಆಗಿ ಎಲ್ಲ ಒಳಗಿಂದ ಕಾಟನ್ ಹೊರಗೆ ಬಂದಾಗ ಅದನ್ನು ಹಾರ್ವೆಸ್ಟ್ ಮಾಡ್ತಾರೆ. ಆ್ಯಂಡ್ ಇದು ನೈಜರ್ ಗುರೆಳ್ಳು, ಉದ್ದವಾಗಿ ಬ್ಲ್ಯಾಕ್ ಕಲರ್ನಲ್ಲಿ ಇರುತ್ತವೆ. ದೀಸ್ ಆರ್ ನೈಜರ್ ಸೀಡ್ಸ್ ಪ್ಲ್ಯಾಂಟ್ಗಳು. ಆ್ಯಂಡ್ ಸೆಸಮಮ್, ಎಳ್ಳು, ಕರಿ ಎಳ್ಳು, ಬಿಳಿ ಎಳ್ಳು ಅಂತ 2 ಇರ್ತವೆ. ಇದು ವೈಟ್ ಕಲರ್ ಇರುತ್ತೆ, ಇದು ಬ್ಲ್ಯಾಕ್ ಕಲರ್ನಲ್ಲಿ ಇರುತ್ತವೆ. ಇದು ಎಳ್ಳಿನ ಗಿಡ. ಆ್ಯಂಡ್ ದಿಸ್ ಒನ್ ಆಲ್ಸೋ ಎಳ್ಳಿನ ಗಿಡ. ಇವೆಲ್ಲ ಎಳ್ಳಿನ ಪಾಟ್ಸ್ಗಳು. ಆ್ಯಂಡ್ ಲಿನ್ಸೀಡ್ ಅಂದರೆ ಅಗಸೆ, ಇದು ತಿನ್ನಲ್ಲಿ ಇರುತ್ತವೆ. ಆ್ಯಂಡ್ ಮುಂದೆ ಚೂಪಾಗಿರುತ್ತೆ, ಸ್ವಲ್ಪ ಕಲರ್ ಚೇಂಜ್. ದಿಸ್ ಒನ್ ಅಗಸೆ ಗಿಡ. ಆ್ಯಂಡ್ ದಿಸ್ ಶುಗರ್ ಕೇನ್, ಕಬ್ಬು. ಇಲ್ಲಿ ಕಬ್ಬಿನ ಗಣಿಕೆ, ಇದು ಕಬ್ಬಿನ ಸಿಪ್ಪೆ. ಹೀಗೆ ಕಬ್ಬನ್ನು ಕಟ್ ಮಾಡಿ ಇದು ಪ್ರೋಟ್ರೆ. ಆ್ಯಂಡ್ ಅದರೊಳಗೆ ವರ್ಮಿ ಕಂಪೋಸ್ಟ್ ಸಾಯಿಲ್ ಹಾಕಿ ಅದರಲ್ಲಿ ಇದು ಐಸ್ಗಳಿರುವಂತಹ ಶುಗರ್ ಕ್ಯಾನ್ ಸ್ಟೆಮ್ಮನ್ನು ಕಟ್ ಮಾಡಿ ಹಾಕ್ತಾರೆ. ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ ನೋಡಿ ಶುಗರ್ ಕ್ಯಾನ್. ಇದು ಜಾಜರಿ, ಬೆಲ್ಲ. ಟೊಬ್ಯಾಕೋ ಅಂದರೆ ತಂಬಾಕು ಲೀವ್ಸ್ಗಳನ್ನು ಯೂಸ್ ಮಾಡಿ ತಂಬಾಕು ತಯಾರು ಮಾಡ್ತಾರೆ. ಆ್ಯಂಡ್ ದೀಸ್ ಆರ್ ದಿ ಲೀವ್ಸ್ ಆಫ್ ದಿ ಟೊಬ್ಯಾಕೋ ಪ್ಲ್ಯಾಂಟ್, ದಪ್ಪವಾಗಿರುತ್ತವೆ. ಆ್ಯಂಡ್ ಯಾವಾಗ ಇವು ಒಣಗಿರುತ್ತವೆ ಆಗ ಹಾರ್ವೆಸ್ಟ್ ಮಾಡುತ್ತಾರೆ. ಆ್ಯಂಡ್ ಟೊಬ್ಯಾಕೋ ಸೀಡ್ಸ್ಗಳು ಬಹಳ ಸ್ಮಾಲಲ್ಲಿ ಇರುತ್ತವೆ, ರಾಜಗಿರಿ ಸೀಡ್ಸ್ಗಿಂತ ಕಡಿಮೆ ಸೈಜ್ನಲ್ಲಿ ಇರುತ್ತವೆ. ಫಾರ್ ಇಂಪ್ಲಿಮೆಂಟ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್, ಇಂಡಿಜಿನಸ್ ಫ್ಲೋ, ದೇಸಿ ನೇಗಿಲು, ಬೀಮ್, ಯೋಕ್. ಆ್ಯಂಡ್ ದಿಸ್ ಒನ್ ಕುತ್ತಿಗೆ ಕಟ್ಟಲು ಹಗ್ಗ ಆ್ಯಂಡ್ ನೇಗಿಲು. ದಿಸ್ ಒನ್ ಮಂಡಿ ಅಂದರೆ ಸೆಡ್ಡಿ ಬಟ್ಟಲು, ಸೀಡ್ ಬೌಲ್. ಆ್ಯಂಡ್ ಇಂಡಿಜಿನಸ್ ಸೀಡ್ ಡ್ರಿಲ್, ಇದು ಯೋಕ್ ನೊಗ. ಆ್ಯಂಡ್ ಬೀಮ್, ಸೆಡ್ಡಿ ಬಟ್ಟಲು ಐತಿ.
ಕಲ್ಟಿವೇಟರ್ ಐತಿ, ಕೊಂಬೆಣಸು, ಹೊಂಬೆಣಸು, ಕೋಡಂಚು, ಕೋಡಿಗೆ ಹಾಕುತ್ತಾರಲ್ಲ. ದಿಸ್ ಒನ್ ಮೌತ್ ಗಾಜ್ ಆ್ಯಂಡ್ ದಿಸ್ ಒನ್ ಗುದ್ದಲಿ ಪಿಕಾಕ್ಸೆ. ಒಂದು ಸೈಡ್ ಫ್ಲ್ಯಾಟ್ ಶಾರ್ಪ್ ಇರುತ್ತೆ, ಇನ್ನೊಂದು ಸೈಡ್ ಎಡ್ಜ್ ಶಾರ್ಪಲ್ಲಿ ಇರುತ್ತೆ. ದಿಸ್ ಒನ್ ಈಸ್ ಕುರುಪಿ. ಔಟ್ಸೈಡ್ ರೀಜನ್ ಈಸ್ ಶಾರ್ಪ್ ಇರುತ್ತೆ ಆ್ಯಂಡ್ ಕುಡುಗೋಲು ಇನ್ಸೈಡ್ ರೀಜನ್ ಶಾರ್ಪ್. ನೆಕ್ಸ್ಟ್ ಇದು ಕೀಲು, ಎತ್ತಿನ ಬಂಡೆಯ ದಂಡೆಗೆ ಇದು ಹಾಕಿರುತ್ತಾರೆ. ಆ್ಯಂಡ್ ದಿಸ್ ಒನ್ ಹುಕ್ಶಿ ಅಂದರೆ ಕುದುರೆಯ ನಾಲ ಆ್ಯಂಡ್ ಇದು ಕುದುರೆ ಕಾಲಿಗೆ ಹಾಕಿರುತ್ತಾರೆ. ದಿಸ್ ಒನ್ ಈಸ್ ಕೊಡಲೆ, ಬಾರ್ಕೋಲು ಆ್ಯಂಡ್ ಜತ್ತಿಗೆ ಕುತ್ತಿಗೆ ಕಟ್ಟಲು. ಆ್ಯಂಡ್ ದಿಸ್ ಒನ್ ಮಗಡ, ಬಾಯಿ ಮೇಲೆ ಹಾಕಿರುತ್ತಾರೆ, ಬಾಯಿ ತೆಗೆಯಬಾರದೆಂದ, ಅಂದರೆ ಕಲ್ಟಿವೇಷನ್ ಮಾಡುವ ಸಮಯದಲ್ಲಿ. ಇದು ಹ್ಯಾಂಡ್ ಕಲ್ಟಿವೇಟರ್. ಫಾರ್ಕ್ಗೆ ಕಲ್ಟಿವೇಟರ್ಗೆ ಡಿಫರೆನ್ಸ್ ಬಂದುಬಿಟ್ಟು ಇದು ಸೈಡಲ್ಲಿ ಆಗಿರುತ್ತೆ, ಅದು ಸ್ಟೇಟ್ ಫಾರ್ಕಲ್ಲಿ ಇರುತ್ತೆ. ಫಾರ್ಕ್ ಅಂದರೆ ಸ್ಟೇಟಲ್ಲಿರುತ್ತೆ. ಮೋಲ್ಡ್ ಬೋರ್ಡ್, MB ಫ್ಲೋ ನೇಗಿಲು, ದೇಸಿ ನೇಗಿಲು, ಡಿಸ್ಕ್ ಫ್ಲೋ ಅಂತಾರೆ ಇದಕ್ಕೆ. ಡಿಸ್ಕ್ ನೇಗಿಲು, ಡಿಸ್ಕಲ್ಲಿ ಇರುತ್ತವೆ, ಕಟ್ ಇರೋದಿಲ್ಲ. ಆ್ಯಂಡ್ ರೋಟ್ರಿ ಫ್ಲೋ. ದಿಸ್ ಒನ್ ಕಲ್ಟಿವೇಟರ್ ಬ್ಲೇಡ್ಸ್ಗಳು. ಡಿಸ್ಕ್ ಹ್ಯಾರೋ, ಕಟ್ ಆಗಿ ಬಂದು ಅಂದರೆ ಹೀಗೆ ಡಿಸ್ಕ್ಗಳು, ಅದಕ್ಕೆ ಹ್ಯಾರೋ ಅಂತಾರೆ, ಡಿಸ್ಕ್ ಹ್ಯಾರೋ. ಇವೆಲ್ಲ ಹ್ಯಾರೋ ಡಿಸ್ಕ್ಗಳು ಕಟ್ ಆಗಿರುವಂಥವು. ಹಾಗೆ ನಾರ್ಮಲ್ ಕಲ್ಟಿವೇಟರ್ ಗುರುದಾಳ. ಆ್ಯಂಡ್ ಲೆವೆಲರ್, ಲ್ಯಾಂಡ್ ಲೆವೆಲ್ ಮಾಡಲು ಯೂಸ್ ಮಾಡ್ತಾರಲ್ಲ, ಲೆವೆಲರ್. ಆ್ಯಂಡ್ ರಿವರ್ಸಿಬಲ್ ಲೆವೆಲರ್ ಅಂದರೆ ಎರಡು ಸೈಡ್ ಯೂಸ್ ಮಾಡ್ಬೋದು. ಲೇಸರ್ ಲ್ಯಾಂಡ್ ಲೆವೆಲರ್, ಲೇಸರ್ ಮುಖಾಂತರ ಅಂದರೆ ಎಲೆಕ್ಟ್ರಿಫೈಡ್. ಕೇಜ್ ವೀಲ್ಸ್, ಪಡ್ಲಿಂಗ್ ಮಾಡಲು ಯೂಸ್ ಮಾಡ್ತಾರೆ, ಕೇಜ್ ವೀಲ್ಸ್. ಇದು ಕೇಜ್ ವೀಲ್ಗಳು. ಪವರ್ ಟಿಲ್ಲರ್. ಆ್ಯಂಡ್ ದಿಸ್ ಒನ್ ಈಸ್ ರಿವರ್ಸಿಬಲ್ MB ಫ್ಲೋ. ಸೀಡ್ ಡಿಬ್ಲರ್ ಇದು. ಆಟೋಮೇಟೆಡ್ ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್. ಆಟೋಮೇಟೆಡ್ ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ ಸೀಡ್ಸ್ ಮತ್ತು ಫರ್ಟಿಲೈಸರ್ ಅಟ್ ಎ ಟೈಮ್ ಹಾಕುತ್ತದೆ. ಆ್ಯಂಡ್ ಇದು ಪ್ಯಾಡಿ ಸೀಡರ್. ದಿಸ್ ಒನ್ ಈಸ್ ಪ್ಯಾಡಿ ಟ್ರಾನ್ಸ್ಪ್ಲಾಂಟರ್ಸ್, ಭತ್ತದ ಸಸಿ ನಾಟಿ ಮಾಡುವ ಯಂತ್ರ. ಇದು ನ್ಯಾಪ್ಸ್ಯಾಕ್ ಸ್ಪ್ರೇಯರ್, ಪವರ್ ಆಪರೇಟೆಡ್ ನ್ಯಾಪ್ಸ್ಯಾಕ್ ಸ್ಪ್ರೇಯರ್. ಗಟರ್ ರಾಕಿಂಗ್ ಟೈಪ್ ಅಂದರೆ ಹೈ ಪ್ರೆಷರ್ನಲ್ಲಿರುವಂತಹ ಸ್ಪ್ರೇಯರ್ ಇದು. ಫುಡ್ ಸ್ಪ್ರೇಯರ್, ಕಾಲನ್ನು ಪ್ರೆಸ್ ಮಾಡುವುದರ ಮುಖಾಂತರ ಏರ್ ಪ್ರೆಷರ್ ಬಿಲ್ಡಪ್ ಮಾಡಿ ಸ್ಪ್ರೇ ಮಾಡಲು. ದಿಸ್ ಒನ್ ಈಸ್ ನಾಜಲ್ ಆ್ಯಂಡ್ ಸ್ಪ್ರೇಯರ್ ಲ್ಯಾನ್ಸ್. ದಿಸ್ ಒನ್ ಈಸ್ ಬೂಮ್ ಸ್ಪ್ರೇಯರ್. ದಿಸ್ ಒನ್ ಡಸ್ಟರ್. ರೀಪರ್ ಕಮ್ ಬೈಂಡರ್, ಕಟ್ ಮಾಡಿ ಹಾಗೆ ಬೈಂಡ್ ಮಾಡುತ್ತದೆ. ಲಾನ್ ಕಂಬೈನ್ ಹಾರ್ವೆಸ್ಟರ್, ಟ್ರ್ಯಾಕ್ಟರ್ ಮೌಂಟೆಡ್ ಕಂಬೈನ್ ಹಾರ್ವೆಸ್ಟರ್, ಪಂಜಾಬ್ ಮಷಿನ್. ಆ್ಯಂಡ್ ಥ್ರೆಷರ್, ಒಕ್ಕಣೆ ಯಂತ್ರ. ಗ್ರೌಂಡ್ನಟ್ ಡಿಕಾರ್ಟಿಕೇಟರ್, ಗ್ರೌಂಡ್ನಟ್ನ ಸೀಡ್ಸ್ಗಳು ಹಾಗೆ ಪ್ಲ್ಯಾಂಟನ್ನು ಡಿಫ್ರೆನ್ಶಿಯೇಟ್ ಕಡೆಕ್ ಮಾಡಲು ಗ್ರೌಂಡ್ನಟ್ ಡಿಕಾರ್ಟಿಕೇಟರ್ ಯೂಸ್ ಮಾಡ್ತಾರೆ. ಆ್ಯಂಡ್ ಗ್ರೌಂಡ್ನಟ್ ಡಿಕಾರ್ಟಿಕೇಟರ್ ಇಲ್ಲಿ ಮಾಡುತ್ತಿದ್ದಾರೆ ನೋಡಿ. ದಿಸ್ ಒನ್ ಈಸ್ ಪೋಸ್ಟ್ ಹೋಲ್ ಡಿಗರ್ ಅಂದರೆ ದಪ್ಪವಾದಂಥ ಹೋಲ್ ಹಾಕಲು. ಬುಲ್ಲಕ್ ಡ್ರಾನ್ ಬಾಂಡ್ ಮಾಡಲು ಯೂಸ್ ಮಾಡ್ತಾರೆ. ಟ್ರ್ಯಾಕ್ಟರ್ ಡ್ರಾನ್ ಫಾರ್ಮರ್ ಇನ್ ಫೀಲ್ಡ್. ಆ್ಯಂಡ್ ದಿಸ್ ಒನ್ ಈಸ್ ರಿಡ್ಜರ್ ಆ್ಯಂಡ್ ಟ್ರೆನ್ಸರ್ ಅಂದರೆ ಫರೋಸ್ ಆ್ಯಂಡ್ ರಿಡ್ಜಸ್ ಮಾಡಲು ಯೂಸ್ ಮಾಡ್ತಾರೆ. ರಿಡ್ಜರ್ ಆ್ಯಂಡ್ ಟ್ರೆನ್ಸರ್ ಇನ್ ಫೀಲ್ಡ್ ಆಪರೇಷನ್. ಬ್ಲೇಡ್ ಹ್ಯಾರೋ, ಇದು ಬ್ಲೇಡ್ ಆ್ಯಂಡ್ ಹರಗೋ ಕುಂಟೆ. ವೀಡ್ ಕಟರ್, ಇದು ವೀಡ್ಸ್ಗಳನ್ನು ಕಟ್ ಮಾಡಲು ವೀಡ್ ಕಟರ್ ಮಾಡುತ್ತಿದ್ದಾರೆ ನೋಡಿ ಇಲ್ಲಿ. ಆ್ಯಂಡ್ ಸ್ಪ್ರಿಂಕ್ಲರ್ ಹೆಡ್ ಇದು. ದಿಸ್ ಒನ್ ಈಸ್ ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್. ಸಿಕೇಚರ್, ಒಂದು ಫ್ಲ್ಯಾಟ್ ಇನ್ನೊಂದು ಸೈಡ್ ಶಾರ್ಪ್ನಲ್ಲಿ ಇರುತ್ತೆ. ಆ್ಯಂಡ್ ಸ್ಪ್ರಿಂಕ್ಲರ್ ಸಿಸ್ಟಮ್, ಪೈಪ್ಸ್, ಟೀ ಬೆಂಡ್ ಆ್ಯಂಡ್ ಸ್ಪ್ರಿಂಕ್ಲರ್ ನಾಜಲ್. ರೇನ್ ಗನ್, ಇದು ಒಂದೇ ಸೈಡ್ ಹೈ ಪ್ರೆಷರ್ನಲ್ಲಿ ಫುಲ್ ಸ್ಪೀಡ್ ಆ್ಯಂಡ್ ಸ್ಕ್ವೇರ್ ಶೇಪ್ಡ್ ಫೀಲ್ಡ್ ಇತ್ತಂದರೆ ಮಿಡಲ್ನಲ್ಲಿ ಇದು ಇದ್ದರೆ ಫುಲ್ ಕವರ್ ಮಾಡುತ್ತೆ. ಆ್ಯಂಡ್ ರೇನ್ ಗೌಸ್, ಇನ್ನು ಹೈ ಪ್ರೆಷರ್ನಲ್ಲಿರುತ್ತೆ. ಇದು ಡ್ರಿಪ್ಲರ್ಸ್ಗಳು.
ಆ್ಯಂಡ್ ದಿಸ್ ಒನ್ ಈಸ್ ಡ್ರಿಪ್ಲರ್ ನೋಡಿ ಫ್ರೆಂಡ್. ಫಿಲ್ಟರ್ಸ್ ಇನ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಂದರೆ ಏನಾದರೂ ಸೊಲ್ಯೂಷನ್ ಫಿಲ್ಟರ್ ಮಾಡಲು ಯೂಸ್ ಮಾಡ್ತಾರೆ. ಆ್ಯಂಡ್ ಫಿಲ್ಟರ್ಸ್ ಇನ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಹೀಗೆ ಇರುತ್ತೆ. ಆ್ಯಂಡ್ ದಿಸ್ ಒನ್ ಈಸ್ ಶೇಡ್ ನೆಟ್ ಹೌಸ್. ದಿಸ್ ಒನ್ ಈಸ್ ಪಾಲಿ ಹೌಸ್. ಪಾಲಿಥೀನ್ ಶೀಟ್ಸ್ ಯೂಸ್ ಮಾಡಿರ್ತಾರೆ, ಅದರಲ್ಲಿ ಶೇಡ್ ನೆಟ್ ಯೂಸ್ ಮಾಡ್ತಾರೆ. ಆ್ಯಂಡ್ ದಿಸ್ ಒನ್ ಗ್ರೀನ್ ಹೌಸ್, ಫುಲ್ ಕಂಟ್ರೋಲ್ಡ್ ಅಂದರೆ ಆಫ್ ಸೀಸನ್ನಲ್ಲಿ ಏನಾದರೂ ಗ್ರೋ ಮಾಡಬೇಕಂದ್ರೆ ಅದು ಗ್ರೀನ್ ಹೌಸ್ ಬೇಕು. ಇದು ಹೈಡ್ರೋಪೋನಿಕ್ಸ್ ಇನ್ ಟ್ರೇ ಸಿಸ್ಟಮ್. ವಿದೌಟ್ ಸಾಯಿಲ್ ಬರ್ಲಿ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಮುಖಾಂತರನೇ ಪ್ಲಾಂಟ್ಸ್ಗಳನ್ನು ಗ್ರೋ ಮಾಡಲು. ಆ್ಯಂಡ್ ದಿಸ್ ಒನ್ ಈಸ್ ಹೈಡ್ರೋಪೋನಿಕ್ಸ್ ಗ್ರೋ ಮಾಡಿರೋದು. ಆ್ಯಂಡ್ ದಿಸ್ ಒನ್ ಈಸ್ ಹೈಡ್ರೋಪೋನಿಕ್ ಸಿಸ್ಟಮ್ ಇನ್ ಪೈಪ್ಸ್. ಆ್ಯಂಡ್ ಫರ್ಟಿಲೈಸರ್ ಬ್ರಾಡ್ಕಾಸ್ಟರ್, ಶುಗರ್ ಕೇನ್ ಹಾರ್ವೆಸ್ಟರ್. ಇದು ಇಲ್ಲಿ ಹಾರ್ವೆಸ್ಟ್ ಮಾಡುತ್ತಿದ್ದಾರೆ ನೋಡಿ. ಇದು ಬೇಲರ್ ಮಷಿನ್. ಫೋರೇಜ್ ಹಾರ್ವೆಸ್ಟರ್ ಅಂದರೆ ಮೇಜ್, ಶುಗರ್ ಶೋರ್ಗಮ್, ಮೇಜ್, ಫೋರೇಜ್ ಕ್ರಾಪ್ಸ್ಗಳನ್ನು ಹಾರ್ವೆಸ್ಟ್ ಮಾಡಲು. ಆ್ಯಂಡ್ ದಿಸ್ ಒನ್ ಈಸ್ ಪವರ್ ಹ್ಯಾರೋ. ವೀಡ್ಸ್ಗಳು ನೋಡಿ ಫ್ರೆಂಡ್ಸ್, ವೀಡ್ಸ್ಗಳು ಭಾಳ ಇಂಪಾರ್ಟೆಂಟ್. ಇದು ಒಂದು ಸಲ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ನಾವು ವೀಡ್ಸ್, ಕಳೆಗಳು. ಇದು ನೋಡಿ ಫ್ರೆಂಡ್ಸ್, ಬರ್ಮುಡಾ ಗ್ರಾಸ್, ಕರಿಕೆ ಅಂತಾರೆ ಇದಕ್ಕೆ. ಇದು ಥಿನ್ನಲ್ಲಿ ಇರುತ್ತೆ, ಉದ್ದ, ಆ್ಯಂಡ್ ಎಡ್ಜಲ್ಲಿ ಶಾರ್ಪ್ ಆಗಿರುತ್ತೆ. ಆ್ಯಂಡ್ ದಿಸ್ ಒನ್ ಈಸ್ ಜೇಕು, ಸೈಪ್ರಸ್ ರೊಟುಂಡಸ್ನು ಅಂತಾರೆ ಇದಕ್ಕೆ. ನಟ್ಸ್ ಎಡ್ಜ್ ಜೇಕು ಇದು. ಆ್ಯಂಡ್ ದಿಸ್ ಒನ್ ಈಸ್ ಪಾರ್ಥೇನಿಯಂ, ಕಾಂಗ್ರೆಸ್ ಕಸ ಅಥವಾ ಕೈಗಸ್ ಅಂತಾರಲ್ಲ ನಮ್ಮ ಸೈಡ್. ಆ್ಯಂಡ್ ಲ್ಯಾಂಥನಾ ಕ್ಯಾಮ್ರಾ ಅಂದರೆ ಚದುರಂಗ, ನಾರಂಜಿ ಕಂಟಿ ಅಂತಾರೆ. ಇದರ ಲೀವ್ಸ್ ಮೇಲೆ ಥಿನ್ ಹೇರ್ಸ್ಗಳು ಇರುತ್ತವೆ. ಆ್ಯಂಡ್ ಶಾರ್ಪ್ನಲ್ಲಿ ಎಡ್ಜಸ್ ಇರ್ತವೆ. ಆ್ಯಂಡ್ ಕಟಡ್ ಎಡ್ಜಸ್ ಇರ್ತವೆ. ಆ್ಯಂಡ್ ಕಲರ್ ಫ್ಲವರ್ಸ್ ಆಗಿರುತ್ತೆ. ಲ್ಯಾಂಥನಾ ಕ್ಯಾಮ್ರಾ, ಚದುರಂಗ. ಇದು ನಾಯಿ ಶೇಂಗ ನೋಡಿರ್ಬೋದು ಫ್ರೆಂಡ್ಸ್. ಇದರ ಲೀವ್ಸ್ಗಳು ಸೇಮ್ ಗ್ರೌಂಡ್ನಟ್ ಲೀವ್ಸ್ ಥರನೇ ಇರುತ್ತೆ. ಆ್ಯಂಡ್ ಫ್ಲವರ್ನು ಹಾಗೆ ಇರುತ್ತೆ, ಬಟ್ ಪಾಟ್ಸ್ಗಳು ಮೇಲೆ ಆಗುತ್ತವೆ, ಬೇರೆ ಥರ ಇರುತ್ತವೆ. ದಿಸ್ ಒನ್ ಈಸ್ ದತುರ, ನೋಡಿರ್ಬೋದು ಇದು. ಆ್ಯಂಡ್ ದಿಸ್ ಒನ್ ಈಸ್ ಡ್ರಗ್ ಪ್ರೊಡ್ಯೂಸ್ ಮಾಡಲು ಯೂಸ್ ಮಾಡ್ತಾರೆ. ದಿಸ್ ಒನ್ ಈಸ್ ಟೈಫಾ ಗ್ರಾಸ್, ಟೈಪಾ ಆಪು. ಆ್ಯಂಡ್ ದಿಸ್ ಒನ್ ಈಸ್ ಕ್ಯಾಲೋಟ್ರೋಪಿಸ್, ಎಕ್ಕಿ ಗಿಡ. ಹಾಲು ಬರುತ್ತೆ ಎಲ್ಲ ಲೀವ್ಸ್ಗಳು ಕಟ್ ಮಾಡಿದರೆ, ಇದು ಎಕ್ಕಿ ಗಿಡ. ದಿಸ್ ಒನ್ ಈಸ್ ಪಂಕ್ಚರ್ ವೈನ್, ನೆಗ್ಗಿನ ಮುಳ್ಳು. ಇಲ್ಲಿ ಮಿಡಲ್ ಪೋರ್ಷನಲ್ಲಿ ಎಲ್ಲ ತಲೆ ಮುಳ್ಳು ಇರುತ್ತವೆ. ಆ್ಯಂಡ್ ದಿಸ್ ಒನ್ ಜಿಗಳಿ. ಇದು ಎಲ್ಲ ಪ್ಲ್ಯಾಂಟ್ನಲ್ಲಿ ಭಾಳ ವಿದೌಟ್ ಸಾಯಿಲ್ ಸಹ ಗ್ರೋ ಆಗುತ್ತೆ. ಇದು ಜಿಗಳಿ. ಇಲ್ಲಿ ಆಯಿತು ನೋಡಿ ಫ್ರೆಂಡ್ಸ್. ಇದು ಬೆಂಗಾಲ್ ಡೇ ಫ್ಲವರ್, ಇಗಳಿ. ಇದು ಜಿಗಳಿಗಿಂತ ಇದರ ಲೀವ್ಸ್ಗಳು ಉದ್ದವಾಗಿರುತ್ತವೆ, ಫ್ಲವರ್ಸ್ಗಳು ಸೇಮ್ ಕಾಣುತ್ತವೆ. ಬಟ್ ಇದು ಸ್ವಲ್ಪ ಅಗಲಾಗಿ ಸ್ವಲ್ಪ ಉದ್ದ ಇರುತ್ತವೆ ಇಗಳಿದು. ಆ್ಯಂಡ್ ಫ್ಲವರ್ಸ್ಗಳು ನೋಡಿ ಸೇಮ್ ಕಾಣ್ತವೆ. ಲೀವ್ಸ್ ಅದರ ಉದ್ದ ಇದ್ದರೆ ಜಿಗಳಿ, ಆ್ಯಂಡ್ ಏನಾದರೂ ಸ್ವಲ್ಪ ಅಗಲ ವೈಡ್ ಇದ್ದು ಸ್ವಲ್ಪ ಉದ್ದ ಇದ್ದರೆ ಇಗಳಿ. ಆ್ಯಂಡ್ ದಿಸ್ ಒನ್ ಈಸ್ ಉತ್ತರಾಣಿ, ಡೆವಿಲ್ಸ್ ಹಾರ್ಸ್ ವಿಪ್. ಉತ್ತರಾಣಿ ಅಂದರೆ ಯಾವುದೋ ಒಂದು ಹಬ್ಬದಲ್ಲಿ ಇದನ್ನು ಹಿಡಿದು ಸೂರ್ಯ ದೇವನಿಗೆ ಪೂಜೆ ಮಾಡ್ತಾರಲ್ಲ, ಹಾಗೆ ಇದು ಉತ್ತರಾಣಿ ಕಡ್ಡಿ, ಉತ್ತರಾಣಿ. ದಿಸ್ ಒನ್ ಈಸ್ ಅನ್ನಿ ಕಸ, ಪ್ಲಮ್ಡ್ ಕಾಕ್ಸ್ಕಾಂಬ್, ಸಿಲ್ವರ್ ಕಾಕ್ಸ್ಕಾಂಬ್. ಇದು ಅನ್ನಿ ಕಸ. ಆ್ಯಂಡ್ ದಿಸ್ ಒನ್ ಈಸ್ ಟ್ರೈಡ್ಯಾಕ್ಸ್. ಇದು ಹೀಗೆ ಕೈಯಿಂದ ಉಗುರಿನಿಂದ ಪ್ರೆಸ್ ಮಾಡಿ ಹಾರಿಸಿದರೆ ಮೇಲೆ ಹಾರುತ್ತೆ. ಆ್ಯಂಡ್ ದಿಸ್ ಒನ್ ಈಸ್ ಟ್ರೈಡ್ಯಾಕ್ಸ್. ಇದು ಬಹಳ ಮೇಲೆ ಬಂದು ಹೆಡ್ಜಿ ಆಗಿರುತ್ತೆ, ಆ್ಯಂಡ್ ಭಾರಿ ಸ್ಮೂತ್ ಇರುತ್ತೆ, ಸಾಫ್ಟಾಗಿ, ಆ್ಯಂಡ್ ಜಲ್ದಿ ಕಟ್ ಆಗುತ್ತೆ. ಆ್ಯಂಡ್ ದಿಸ್ ಒನ್ ಈಸ್ ಕೋಶಿಯಾ ಸ್ಪೆಷಲ್, ಅಂಬರಿ ಹೂ. ಇದು ಅಲ್ಲಲ್ಲೇ ಕಂಟಿಗಳಲ್ಲಿ ಅಥವಾ ಬ್ಯಾರೆನ್ ಲ್ಯಾಂಡ್ಸ್ಗಳಲ್ಲಿ ಗ್ರೋ ಆಗಿರುತ್ತದೆ ಅಂಬರಿ ಹೂ. ಆ್ಯಂಡ್ ದಿಸ್ ಒನ್ ಈಸ್ ಅಕೇಶಿಯಾ, ಕರಿ ಜಾಲಿ ಮರ ಇದು. ಆ್ಯಂಡ್ ದಿಸ್ ಒನ್ ಈಸ್ ಜಾಲಿಕಾಯಿಗಳು, ಪಾಟ್ಸ್ ವಿತ್ ಒಳಗೆ ಸೀಡ್ಸ್ಗಳು ಇರುತ್ತವೆ, ಆ್ಯಂಡ್ ಮುಳ್ಳುಗಳು ಇರುತ್ತವೆ ಇದಕ್ಕೆ. ದಿಸ್ ಒನ್ ಈಸ್ ಬಳ್ಳಾರಿ ಜಾಲಿ ಪಾಟ್ಸ್ಗಳು ಇವು, ಆ್ಯಂಡ್ ಇದರೊಳಗೆ ಸೀಡ್ಸ್ ಇರುತ್ತವೆ. ಇಲ್ಲಿ ಬನ್ನಿ ಮರ, ಇದಕ್ಕೆ ಸ್ಮಾಲ್ ಸ್ಪೈನ್ಗಳು ಇರುತ್ತವೆ, ಬನ್ನಿ ಮರ. ಆ್ಯಂಡ್ ದಿಸ್ ಒನ್ ಪಿಚ್ಚರ್, ಮುಟ್ಟಿದರೆ ಮುನಿ, ಟಚ್ ಮಿ ನಾಟ್ ಪ್ಲ್ಯಾಂಟ್, ಪಿಚ್ಚರ್ ಪ್ಲ್ಯಾಂಟ್. ಮುಟ್ಟಿದರೆ ಇದು
ಎಲ್ಲ ಮುದುಡಿಕೊಂಡು ಹೋಗುತ್ತವೆ, ಮುಟ್ಟಿದರೆ ಮುನಿ. ಆ್ಯಂಡ್ ದಿಸ್ ಒನ್ ಈಸ್ ಮೆಕ್ಸಿಕನ್ ಪ್ರಿಕ್ಲಿ ಪಾಪಿ, ದತ್ತುರಿ ಗಿಡ. ಸ್ಪೈನ್ಸ್ಗಳು ಇರುತ್ತವೆ ಆ್ಯಂಡ್ ಯೆಲ್ಲೋ ಕಲರ್ ಭಾರಿ ಅಟ್ರಾಕ್ಟಿಂಗ್ ಫ್ಲವರ್ ಇರುತ್ತವೆ. ದಿಸ್ ಒನ್ ಈಸ್ ಇಂಡಿಯನ್ ಮ್ಯಾಲೋ, ತುರುಬೆ. ನೋಡಿ ಫ್ರೆಂಡ್ಸ್, ಇದು ಲೀವ್ಸ್ಗಳು, ತುರುಬೆ. ಆ್ಯಂಡ್ ನೆಕ್ಸ್ಟ್ ದಿಸ್ ಒನ್ ಈಸ್ ಪ್ರಿಕ್ಲಿ ಲೆಟ್ಯೂಸ್, ಅಂದರೆ ಇದು ಹತ್ತರಿಕೆ ಪಲ್ಯ. ಆ್ಯಂಡ್ ದಿಸ್ ಒನ್ ಈಸ್ ಡಾಡರ್, ಕಸ್ಕತ್ತ, ಮಂಗ್ಯಾನ್ ಬಳ್ಳಿ, ಅಂತರಗಂಗೆ. ಕಸ್ಕತ್ತ ಇದೊಂದು ಪ್ಯಾರಾಸೈಟ್, ರೂಟ್ ಪ್ಯಾರಾಸೈಟ್. ಇಲ್ಲ, ಇದೊಂದು ಸ್ಟೆಮ್ ಪ್ಯಾರಾಸೈಟ್. ಗೂಳಿ ಪಲ್ಯ ಅಂತಾರಲ್ಲ ನಮ್ಮ ಸೈಡ್, ಇದನ್ನೆಲ್ಲಲ್ಲಿ ಗ್ರೋ ಆಗಿರುತ್ತದೆ. ಸ್ಟೆಮ್ಗಳು ಒಂದು ಸ್ವಲ್ಪ ಪಿಂಕ್ ಅಥವಾ ಬ್ಲೂ ಕಲರ್ನಲ್ಲಿ ಇರುತ್ತೆ. ಲೀವ್ಸ್ಗಳು ಸ್ಮೂತಲ್ಲಿ ದಪ್ಪವಾಗಿರುತ್ತವೆ. ಆ್ಯಂಡ್ ದಿಸ್ ಒನ್ ಈಸ್ ಕ್ಯಾಕ್ಟಸ್, ಪಾಪಾಸು ಕಳ್ಳಿ, ಡಬ್ಬುಗಳ್ಳಿ. ಕ್ಯಾಕ್ಟಸ್ ಫುಲ್ ಸ್ಪೈನ್ಸ್ನಲ್ಲಿ ಇರುತ್ತವೆ. ಆ್ಯಂಡ್ ದಿಸ್ ಆಲ್ ಒಂದು ಸ್ವಲ್ಪ ಫ್ರೂಟ್ಸ್ಗಳು ಮೇಲೆ ನಾವು. ಆ್ಯಂಡ್ ಇನ್ಸೆಕ್ಟ್ಸ್ ಪೆಸ್ಟ್ಗಳನ್ನು ನೋಡೋಣ ಬನ್ನಿ. ಇದೊಂದು PDF ಫುಲ್ ಇಂಪಾರ್ಟೆಂಟ್ ಫ್ರೆಂಡ್ಸ್, ಪೂರ್ತಿ ನೋಡಿ. ಪಿಂಕ್ ಬಾಲ್ವಾಮ್, ಗುಲಾಬಿ ಕಾಯಿ ಕೊರಕ. ಇದು ಹತ್ತಿ ಗಿಡಕ್ಕೆ ಅದು ಕಾಟನ್ ಬಾಲ್ಸ್ಗಳು ತಿನ್ನಲು ಒಳಗೆ ಅಟ್ಯಾಕ್ ಮಾಡುತ್ತದೆ. ಪಿಂಕ್ ಬಾಲ್ವಾಮ್ ಇದು. ಬಾಲ್ವಾಮ್ ಅಂದರೆ ಕೀಡಿ, ಅದು ಬಾಲ್ಸ್ಗಳಿಗೆ ಅಟ್ಯಾಕ್ ಮಾಡುತ್ತವೆ. ಸ್ಪೈಡೋಪ್ಟೆರಾ, ಲದ್ದಿ ಹುಳು, ತಂಬಾಕು ಹುಳು. ಇದು ಮುಂದೆ ರೈಸ್ ಕಾಟನ್ ಕಟ್ವಾರ್ಮ್ ಆಗುತ್ತೆ. ಮೊದಲಿನಲ್ಲಿ ಹೀಗೆ ಇರುತ್ತೆ. ಇದು ಎಲೆಗಳನ್ನು ತಿನ್ನುತ್ತದೆ. ಎಲ್ಲ Spidoptera is very harmful for the many plants, and it eats the edges of the plants. This one is brown plant hopper, ಕಂದು ಜಿಗಿ ಹುಳ. ಅಂದರೆ ಪ್ಲ್ಯಾಂಟ್ಗಳ ಸ್ಟೆಮ್ಗೆ ಅಟ್ಯಾಚ್ ಆಗಿರುತ್ತವೆ ಇವು. ಆ್ಯಂಡ್ ದಿಸ್ ಒನ್ ಈಸ್ ದಟ್ ಕಂದು ಜಿಗಿ ಹುಳ. ದಿಸ್ ಒನ್ ಈಸ್ ಆ್ಯಂಡ್ ಫಿರೋಮನ್ ಟ್ರ್ಯಾಪ್, ಮೋಹಕ ಬಲೆ. ಮಾತ್ಸ್ಗಳನ್ನು, ಹುಳುಗಳನ್ನು ಹಿಡಿಯಲು ಇದರಲ್ಲಿ ಫಿರೋಮೋನ್ ಹಾರ್ಮೋನನ್ನು ಹಾಕಿರ್ತಾರೆ. ಅದನ್ನು ಅಟ್ರ್ಯಾಕ್ಟ್ ಮಾಡಲು ಅದರ್ ಸೆಕ್ಸ್ಡ್ ಇನ್ಸೆಕ್ಟ್ ಬಂದು ಒಳಗೆ ಬರುತ್ತೆ. ಆ್ಯಂಡ್ ದಟ್ ಟೈಮ್ ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್ ಮುಖಾಂತರ ಅದು ಡೆತ್ ಆಗುತ್ತೆ. ಆ್ಯಂಡ್ ಫೆರೋಮೋನ್ ಲೂರ್ಗಳು. ಆ್ಯಂಡ್ ದಿಸ್ ಒನ್ ಈಸ್ ಚಿಲ್ಲಿ ಮುಡ, ಮೆಣಸಿನಕಾಯಿ ಎಲೆ ಮುದುರು. ಮೆಣಸಿನ ಎಲೆಗಳು ಫುಲ್ ಮುದುಡಿಕೊಂಡಿರ್ತವೆ ಎಡ್ಜ್ಗಳಿಂದ. ಆ್ಯಂಡ್ ದಿಸ್ ಒನ್ ಈಸ್ ಮೆಣಸಿನಕಾಯಿ ಎಲೆ ಮುದುರು. ಬ್ರಿಂಜಾಲ್ ಫ್ರೂಟ್ ಆ್ಯಂಡ್ ಶೂಟ್ ಬೋರರ್, ಬದನೆಕಾಯಿಗೆ ಫ್ರೂಟ್ ಅಥವಾ ಶೂಟ್ ಬೋರರ್. ಇದು ಬದನೆಕಾಯಿ ಮತ್ತು ಕಾಂಡ ಕೊರಕ. ದಿಸ್ ಆರ್ ಹೆಲಿಕೋವರ್ಪ ಲಾರ್ವಾ, ಕೀಡಿ. ಹೀಗೆ ಮುಂದೆ ಬರ್ತಾ ಮಾತಾಗಿ ಕನ್ವರ್ಟ್ ಆಗಿ ಹೋಗುತ್ತೆ. ಆ್ಯಂಡ್ ದೀಸ್ ಆರ್ ಹೆಲಿಕೋವರ್ಪ ಲಾರ್ವಾ. ಹೆಲಿಕೋವರ್ಪ ಆರ್ಮಿಜರನ್ ಅಂತಾರೆ ಇದಕ್ಕೆ. ಕೀಡಿ. ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್, ಅಂದರೆ ಯೆಲ್ಲೋ ಕಲರ್ಗೆ ಅಟ್ರ್ಯಾಕ್ಟ್ ಆಗುವಂಥ ಕೆಲವೊಂದು ವೈಟ್ ಫ್ಲೈಸ್, ಹೀಗೆ ಇನ್ಸೆಕ್ಟ್ಗಳು ಇರುತ್ತವೆ. ಆ ಇನ್ಸೆಕ್ಟ್ಗಳು ಆ ಯೆಲ್ಲೋ ಕಲರ್ಗೆ ಅಟ್ರ್ಯಾಕ್ಟ್ ಮಾಡಿ ಬಂದು ಅದರ ಮೇಲೆ ಕುಳಿತಾಗ ಅಲ್ಲಿ ಒಂದು ಜೆಲ್ಲಿ ಸಬ್ಸ್ಟೆನ್ಸ್ ಹಾಕಿ ಗಮ್ಮಿ ಥರ ಮಾಡಿರ್ತಾರೆ. ಯಾವಾಗ ಅದು ಬಂದು ಅಲ್ಲಿ ಅಟ್ಯಾಚ್ ಆಗುತ್ತೆ ಆಗ ಅಲ್ಲೇ ಹತ್ತಿಕೊಳ್ಳುತ್ತವೆ. ಆ್ಯಂಡ್ ಜೆಲ್ಲಿ ಸಬ್ಸ್ಟೆನ್ಸ್ ಜೊತೆ ಇನ್ಸೆಕ್ಟಿಸೈಡ್ನು ಮಿಕ್ಸ್ ಮಾಡಿರ್ತಾರೆ. ಇನ್ಸೆಕ್ಟಿಸೈಡ್ ಮುಖಾಂತರನು ಜಲ್ದಿ ಅವು ಡೆತ್ತನ್ನು ಆಗುತ್ತೆ. ಟ್ರೈಕೋಕಾರ್ಡ್, ರೈಸ್ ವಿವಿಲ್, ಅಂದರೆ ನುಸಿ, ಅಕ್ಕಿ ನುಸಿ ಹುಳು. ಹೀಗೆ ಇರುತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ ಐತೆಲ್ಲ ನುಸಿ. ಇದು ಅಕ್ಕಿಗಳಿಗೆ, ಜೋಳ, ಗೋಧಿ ಎಲ್ಲಕ್ಕೂ ಇರುತ್ತೆ ಇದು. ಕಾಕ್ರೋಚ್, ಇದು ಡಾರ್ಕ್ ಪ್ಲೇಸ್ನಲ್ಲಿ ಮನೆಯಲ್ಲಿ ಕಟ್ಟಿಗೆ ಬಾಜು ಫುಡ್ ಇರುತ್ತಲ್ಲ, ಫುಡ್ ಐಟಮ್ಸ್ ಬಾಜು ಇರುತ್ತವೆ. ದಿಸ್ ಒನ್ ಈಸ್ ಕಾಕ್ರೋಚ್. ಪ್ರೇಯಿಂಗ್ ಮ್ಯಾಂಟಿಸ್, ಇದು ಅಟ್ರ್ಯಾಕ್ಟ್ ಮಾಡಲು ಫ್ಲೇಯಿಂಗ್ ಮ್ಯಾಂಟಿಸ್. ಇದು ಶಿವನ ಕುದುರೆ. ಕಾಲುಗಳು ಹೀಗೆ ಜಗ್ಗಲು, ಒಂದು ಶಾರ್ಪ್ ಎಡ್ಜಸ್ಗಳು, ಸ್ಪೈನ್ಸ್ಗಳು ಇರುತ್ತವೆ. ಆ್ಯಂಡ್ ಇದನ್ನು ಆಕರ್ಷಿಸಲು ಯೂಸ್ ಮಾಡುತ್ತದೆ ಪ್ರೇಯಿಂಗ್ ಮ್ಯಾಂಟಿಸ್. ಪಲ್ಸ್ ಬೀಟಲ್, ಬುರುಬುರೆ. ಇದು ರೆಡ್ ಗ್ರಾಮ್ನಲ್ಲಿ ಕಾಣಬಹುದು ನಾವು, ತೊಗರಿಯಲ್ಲಿ. ಬುರುಬುರೆ ಇದು ರೆಡ್ ಗ್ರಾಮ್ ಪ್ಲ್ಯಾಂಟ್ನ ಇನ್ನರ್ ಪ್ಲಾಂಟ್ ಫುಲ್ ಸ್ಟಾರ್ಚ್ ಆರ್ ಎಂಡೋಸ್ಪರ್ಮ್ ಫುಲ್ ತಿಂತದೆ ಇದು ಬುರುಬುರೆ. ಪಲ್ಸ್ ಬೀಟಲ್. ದಿಸ್ ಒನ್ ಆರ್ ಟರ್ಮೈಟ್ಸ್, ಗೆದ್ದಲ ಹುಳುಗಳು. ಆ್ಯಂಡ್ ದಿಸ್ ಒನ್ ಜೈಗೋಗ್ರಾಮ,
ಅಂದರೆ ಪಾರ್ಥೇನಿಯಂ ಒಂದು ಇದು ಪೆಸ್ಟ್ ಆಗಿದೆ. ಅದು ಹೀಗೆ ಇರುತ್ತೆ ನೋಡಿ ಜೈಗೋಗ್ರಾಮ. ಹೌಸ್ ಫ್ಲೈ ನೊಣ ಆ್ಯಂಡ್ ಸಿಕಾಡಾ. ದಿಸ್ ಒನ್ ಇಸ್ ಸ್ಪೈಡರ್ ಜೇಡ. ಬೋರಂಗಿ ಜಿವೆಲ್ ಬಟಲ್, ಬೋರಂಗಿ ಹುಳ. ಸಣ್ಣವರಿರುವಾಗ ಆಡ್ತಿದ್ದೇವಲ್ಲ ಇದು ತೊಗೊಂಡು. ಜಿವೆಲ್ ಬೆಟಲ್, ಬೋರಂಗಿ ಹುಳ. ಗ್ರಾಸ್ ಹೋಪರ್, ಮಿಡತೆ. ಇದು ಫೀಲ್ಡ್ನಲ್ಲಿ ಹಾರುತ್ತೆ ನೋಡಿ ಅಲ್ಲಿಂದ ಇಲ್ಲಿಗೆ. ದಿಸ್ ಒನ್ ಈಸ್ ಬೀಟಲ್, ರೈನೋಸರಸ್ ಬೀಟಲ್. ಇದು ಕೊಕೊನಟ್ ಸ್ಟೆಮ್ ಬೋರರ್ ಇರುತ್ತೆ ಹಾಗೆ. ದಿಸ್ ಒನ್ ಈಸ್ ಡಂಗ್ ರೋಲರ್, ಹೆಂಡೆ ಹುಳು. ರೌಂಡ್ ಸ್ಪಿಯರ್ ಶೇಪ್ನಲ್ಲಿ ಮಾಡಿ ಡಂಗ್ ರೋಲ್ ಮಾಡ್ಕೊಂಡು ಹೋಗುತ್ತಲ್ಲ, ಡಂಗ್ ರೋಲರ್. ಆ್ಯಂಡ್ ವಾಸ್ಪ್, ಕಡಿತ ಹುಳ. ದಿಸ್ ಒನ್ ಈಸ್ ಡ್ರ್ಯಾಗನ್ ಫ್ಲೈ ಜೂನಿ, ಮಳೆ ಹುಳ ಅಂತ ಅಂತೀವಲ್ಲ ಅದೇ. ದಿಸ್ ಒನ್ ಈಸ್ ಬಟರ್ಫ್ಲೈ, ಪಾತ್ರಗಿತ್ತಿ, ಚಿಟ್ಟೆ. ಹನಿ ಬೀ, ಜೇನು ಹುಳ. ಆ್ಯಂಡ್ ಆಪಿಸ್ ಡಾರ್ಸೆಟಾ, ಡಿಫ್ರೆಂಟ್ ಟೈಪ್ಸ್ ಆಫ್ ಹನಿ ಬೀಸ್. ಯಾವುದೇ ಇಟ್ಟರು ಹನಿ ಬಿ ಅಂತ ಕೇಳ್ತಾರೆ. ಇದು ಹನಿ ಬಿ ಬಾಕ್ಸ್, ವಿತ್ ಡಿಫ್ರೆಂಟ್ ಲೇಯರ್ಸ್ಗಳಲ್ಲಿ ಇರುತ್ತವೆ. ಆ್ಯಂಡ್ ದಿಸ್ ಒನ್ ಈಸ್ ಹನಿ ಬಿ ಹೈವ್, ಜೇನುಗೂಡು. ಸಿಲ್ಕ್ ವರ್ಮ್, ರೇಷ್ಮೆ ಹುಳು. ಇದು ಮುಂದೆ 35 ಕಿಲೋಮೀಟರ್ಗೆ ಹಾರಿ ಹೋಗುತ್ತವೆ. ಲೀವ್ಸ್ಗಳನ್ನು ತಿನ್ನಲು ಬಿಡುತ್ತಾರೆ ಇವು. ಸಿಲ್ಕ್ ಎಗ್ ಕಾರ್ಡ್, ಎಗ್ಸ್ಗಳು ಇವು ಸಿಲ್ಕ್ನ. ಅಂದರೆ ಮಾತ್ ಎಗ್ ಮಾಡಿದಾಗೆ ಸಿಲ್ಕ್ಗಳು ಆಗುತ್ತಲ್ಲ. ಕಕುನ್ಸ್, ರೇಷ್ಮೆ ಗೂಡು. ಡಿಸೀಸಸ್, ಇದೂ ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದನ್ನು ಇಡುತ್ತಾರೆ ಅಲ್ಲಿ. ಚಿಲ್ಲಿ ಆಂಥ್ರಾಕ್ನೋಸ್, ಕೊಳೆ ರೋಗ. ಅಂದರೆ ಚಿಲ್ಲಿ ಫ್ರೂಟ್ ಇತ್ತಲ್ಲ ಅದು ಕೊಳೆತು ಹೋಗುತ್ತದೆ. ಇದು ಒಂದು ಡಿಸೀಸ್ ಆಗಿದೆ, ಆಂಥ್ರಾಕ್ನೋಸ್ ಡಿಸೀಸ್ ಅಂತ ಹೇಳಿ. ಇದು ಚಿಲ್ಲಿ ಆಂಥ್ರಾಕ್ನೋಸ್, ಚಿಲ್ಲಿ ಫ್ರೂಟ್ಸ್ಗಳು ಕೊಳೆತು ಹೋಗುತ್ತವೆ. ಆ್ಯಂಡ್ ನೆಕ್ಸ್ಟ್ ಪೊಮೊಗ್ರಾನೇಟ್ ಬ್ಯಾಕ್ಟೀರಿಯಲ್ ಬ್ಲೈಟ್, ದಾಳಿಂಬೆ ದುಂಡಾಣು ರೋಗ. ಅಂದರೆ ದಾಳಿಂಬೆಗಳಿಗೆ ಬ್ಲ್ಯಾಕ್ ಸ್ಪಾಟ್ ಆಗಿ ಫುಲ್ ಬಲ್ಜಾಟ್ ಆಗಿಬಿಡುತ್ತೆ ಪ್ಲ್ಯಾಂಟ್, ಇದು ಫ್ರೂಟ್. ಆ್ಯಂಡ್ ಸೀಡ್ಸ್ಗಳೆಲ್ಲ ಹೊರಗೆ ಬಿದ್ದು ಫುಲ್ ಹೆವಿ ಈಲ್ಡ್ ಲಾಸ್ ಆಗುತ್ತೆ ಇದರಿಂದ. ಪ್ಯಾಡಿ ಬ್ಲಾಸ್ಟ್, ಬೆಂಕಿ ರೋಗ. ಅಂದರೆ ಬೆಂಕಿ ಹಚ್ಚಿದಾಗ ಹೇಗೆ ಮಿಡಲ್ ವೈಟ್ ಆ್ಯಂಡ್ ಎಡ್ಜಸ್ ಬ್ಲ್ಯಾಕ್ ಕಲರ್ನಲ್ಲಿ ಬರುತ್ತೆ, ಹಾಗೆ ಸ್ಪಾಟ್ಗಳು ಇರುತ್ತವೆ ಪ್ಯಾಡಿ ಬ್ಲಾಸ್ಟ್, ಬೆಂಕಿ ರೋಗದ್ದು. ಆ್ಯಂಡ್ ನೆಕ್ಸ್ಟ್ ವೆಜಿಟೇಬಲ್ಸ್. ಆ್ಯಂಡ್ ದೀಸ್ ಆರ್ ಬಾಟಲ್, ಸೋರೆಕಾಯಿ ಉದ್ದವಾಗಿರುತ್ತೆ, ದಪ್ಪ. ಲೀವ್ಸ್ಗಳು, ಸೋರೆಕಾಯಿ ಲೀವ್ಸ್ ಇದು. ದೀಸ್ ಆರ್ ಸೀಡ್ಸ್ ಆಫ್ ರಿಡ್ಜ್ ಗಾರ್ಡ್, ಪಡವಲಕಾಯಿ. ರಿಡ್ಜ್ ಗಾರ್ಡ್ ಇದು ಸೀಡ್ಸ್ಗಳು ಸೇಮ್ ಕಪ್ಪೆ ಸೀಡ್ಸ್ ನಂತರ ಹಾಗೇ ಇರುತ್ತವೆ ಇವು. ದಿಸ್ ಆರ್ ರಿಡ್ಜ್ ಗಾರ್ಡ್ಸ್. ಹೀರೆಕಾಯಿ. ದಿಸ್ ಒನ್ ಈಸ್ ಅದರ್ ಸೀಡ್ಸ್, ಆಫ್ಟರ್ವರ್ಡ್ಸ್ ಯು ಕ್ಯಾನ್ ಸಿ ದಟ್. ಆ್ಯಂಡ್ ರಿಡ್ಜ್ ಗಾರ್ಡ್ಸ್, ಹೀರೆಕಾಯಿ ಸೀಡ್ಸ್ ಬ್ಲ್ಯಾಕ್ ಕಲರ್ನಲ್ಲಿ ಇರುತ್ತೆ, ಸ್ಮೂತ್ ಇರೋದಿಲ್ಲ, ಸ್ವಲ್ಪ ಕ್ರ್ಯಾಕ್ ಇರುತ್ತದೆ. ಆ್ಯಂಡ್ ದಿಸ್ ಒನ್ ಹೀರೆಕಾಯಿ ಪ್ಲ್ಯಾಂಟ್. ಸ್ಪಾಂಜ್ ಗಾರ್ಡ್, ತುಪ್ಪದ ಹೀರೆಕಾಯಿ. ವೈಟ್ ಕಲರ್ ಲೇಯರ್ ಬರುತ್ತೆ ಎಡ್ಜಸ್ನಲ್ಲಿ, ಸೀಡ್ಸ್ನಲ್ಲಿ. ದಿಸ್ ಒನ್ ಇಸ್ ತುಪ್ಪದ ಹೀರೆಕಾಯಿ. ಸ್ನೇಕ್ ಗಾರ್ಡ್ ಅಂದರೆ ಪಡವಲಕಾಯಿ, ಉದ್ದವಾಗಿರುತ್ತೆ, ವೈಟ್ ಕಲರ್ನಲ್ಲಿ, ಬಹಳ ಉದ್ದ ಇರುತ್ತೆ, ವೈಟ್ ಕಲರ್ನಲ್ಲಿ, ಸೇಮ್ ಹಾವಿನ ಅಂಕ್ಲೆ ಇರುತ್ತೆ, ಅದಕ್ಕಾಗಿ ಇದು ಸ್ನೇಕ್ ಗಾರ್ಡ್. ಆ್ಯಂಡ್ ಇಲ್ಲಿ ಅದರ ಸೀಡ್ಸ್ಗಳು, ಎಡ್ಜಸ್ಗಳು ಹಿಂಗೆ ಲೇಯರ್ ಆಗಿ ಕಟ್ ಆಗುವಂತೆ ಇರುತ್ತೆ. ಹ್ಯಾಶ್ ಗಾರ್ಡ್, ಬೂದು ಕುಂಬಳಕಾಳು. ಸೌತೆಕಾಯಿ ಬೀಜನೇ ಅಂತ ಇರುತ್ತೆ, ಬಟ್ ಕಲರ್ನಲ್ಲಿ ಇದು ಡಾರ್ಕ್ ಬ್ರೌನ್ ಕಲರಲ್ಲಿ ಇರುತ್ತೆ. ಆ್ಯಂಡ್ ದಿಸ್ ಒನ್ ಈಸ್ ಪಂಪ್ಕಿನ್, ಕುಂಬಳಕಾಯಿ ಸೀಡ್ಸ್ಗಳು ಸೇಮ್ ಹಾಗೆ ಇರುತ್ತೆ, ಸ್ಮೂತ್ ಇರುತ್ತೆ, ಮಿಡಲ್ ಪೋರ್ಷನ್ ವೈಟ್ನಲ್ಲಿ ಇರುತ್ತೆ, ಆ್ಯಂಡ್ ದಪ್ಪವಾಗಿರುತ್ತವೆ ಇವು. ಪಂಪ್ಕಿನ್ ಲೀವ್ಸ್ ಆ್ಯಂಡ್ ಫ್ಲವರ್ಸ್ ಹೀಗೆ ಇರುತ್ತವೆ ನೋಡಿ ಫ್ರೆಂಡ್ಸ್. ದಿಸ್ ಒನ್ ಈಸ್ ಐ ಥಿಂಕ್ ಕ್ಯಾರೆಟ್, ಗಜ್ಜರಿ ಸೀಡ್ಸ್ಗಳು. ಎಡ್ಜ್ನಲ್ಲಿ ಹೀಗೆ ಲೇಯರ್ಸಲ್ಲಿ ಕಟ್ ಆಗಿರುವಂಥ ಇರೋದು ಕಾಣುತ್ತವೆ. ಆ್ಯಂಡ್ ದಿಸ್ ಒನ್ ಸೋಂಪಿನ ಸಹ ಡಿಫ್ರೆನ್ಷಿಯೇಟ್ ಮಾಡಲು ಆಗೋದಿಲ್ಲ. ಆ್ಯಂಡ್ ದಿಸ್ ಒನ್ ಕ್ಯಾರೆಟ್ ಸೀಡ್ಸ್ ಆರ್ ದಪ್ಪವಾಗಿರುತ್ತೆ, ಸ್ವಲ್ಪ ಸಣ್ಣವಾಗಿರುತ್ತೆ. ಕ್ಯಾರೆಟ್ ಇನ್ಫ್ಲೋರೆಸೆನ್ಸ್ ಅಂದರೆ ಗಜ್ಜರಿಯ ಮೇಲಿನ ಹೂವು, ಇದು ಇನ್ಫ್ಲೋರೆಸೆನ್ಸ್. ರ್ಯಾಡಿಶ್ ಅಂದರೆ ಮೂಲಂಗಿ ಸೀಡ್ಸ್ಗಳು ಹೀಗಿರುತ್ತವೆ ನೋಡಿ. ಆ್ಯಂಡ್ ರ್ಯಾಡಿಶ್ ಫ್ಲವರ್ ಅಥವಾ ರ್ಯಾಡಿಶ್ ಪಾಟ್ಸ್ಗಳು. ಆ್ಯಂಡ್ ಬೀಟ್ರೂಟ್ ಸೀಡ್ಸ್ ಇದು. ಪೊಟ್ಯಾಟೊ, ಆಲೂಗಡ್ಡೆ. ದಿಸ್ ಒನ್ ಈಸ್ ಸ್ವೀಟ್ ಪೊಟ್ಯಾಟೊ, ಸಿಹಿಗೆಣಸು. ದಿಸ್ ಒನ್ ಮರಗೆಣಸು, ಉದ್ದವಾಗಿರುತ್ತದೆ. ದಿಸ್ ಒನ್ ಈಸ್ ಕ್ಲಸ್ಟರ್ ಬೀನ್, ಚವಳೆಕಾಯಿ ಬೀಜಗಳು ಆ್ಯಂಡ್ ಪಾಟ್ಸ್ಗಳು ಕಲರ್ ಕಾಣುತ್ತೆ. ಆ್ಯಂಡ್ ಫ್ರೆಂಚ್ ಬೀನ್,
ದೀಸ್ ಆರ್ ಫ್ರೆಂಚ್ ಬೀನ್, ಉದ್ದವಾಗಿರುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್. ಇದು ಮೈಕ್ರೋಪಲರೆಂಟ್. ಡ್ರಮ್ ಸ್ಟಿಕ್, ನುಗ್ಗೆಕಾಯಿ ಸೀಡ್ಸ್ಗಳು. ಆ್ಯಂಡ್ ದಿಸ್ ಒನ್ ಇಸ್ ನುಗ್ಗೆಕಾಯಿ ಪಲ್ಯ. ಬ್ರಿಂಜಾಲ್, ಬದನೆಕಾಯಿ, ಅಡಗಾಯಿ. ಆ್ಯಂಡ್ ಬ್ರಿಂಜಾಲ್ ಸೀಡ್ಸ್ ಥಿನ್ನಲ್ಲಿ ಇರುತ್ತೆ, ಇರ್ರೆಗ್ಯುಲರ್ ಶೇಪ್ ಇರಲ್ಲ, ಒಂದೇ ಶೇಪ್ನಲ್ಲಿ ಇರುತ್ತವೆ, ವೆರಿ ಥಿನ್. ಆ್ಯಂಡ್ ಎಡ್ಜಸ್ಗಳು ಏನು ಹಿಂಗೆ ಏರ ಇಳುವ ಆಗೋದಿಲ್ಲ, ಸೇಮ್ ಸ್ಮೂತಲ್ಲಿ ಒಂದೇ ಶೇಪ್ನಲ್ಲಿ ಕಾಣುತ್ತೆ. ಬಟ್ ಇದು ಡಿಫ್ರೆನ್ಷಿಯೇಟ್ ಮಾಡಲು ಮೆಣಸಿನ ಬೀಜ ಇಡುತ್ತಾರೆ. ಮೆಣಸಿನ ಬೀಜ ಎಡ್ಜ್ಗಳು ದಿಲ್ ಶೇಪ್ನಲ್ಲಿ ಬರುತ್ತೆ, ಆ್ಯಂಡ್ ಏರ ಇಳುವ ಇರುತ್ತೆ, ಆ್ಯಂಡ್ ಸ್ವಲ್ಪ ಇರ್ರೆಗ್ಯುಲಾರಿಟಿ ಶೇಪ್ ಇರುತ್ತೆ. ಅದು ಬದನೆಕಾಯಿದು ರೆಗ್ಯುಲರ್ ಶೇಪ್. ಬದನೆಕಾಯಿ ಲೀವ್ಸ್, ಫ್ಲವರ್ಸ್ ಆ್ಯಂಡ್ ಬದನೆಕಾಯಿ. ಟೊಮ್ಯಾಟೊ ಸೀಡ್ಸ್ ಫುಲ್ ಸ್ಲೋ ವೇಟ್ ಕಡಿಮೆ, ಲೇಟ್ಲೆಸ್ ಪ್ಲಾಂಟ್ ಸೀಡ್ಸ್ಗಳು. ಎಡ್ಜ್ಗಳಲ್ಲಿ ಹೇರ್ಸ್ಗಳಂತೆ ಬರುತ್ತವೆ. ದಿಸ್ ಒನ್ ಇಸ್ ಟೊಮ್ಯಾಟೊ ಪ್ಲ್ಯಾಂಟ್. ಟೊಮ್ಯಾಟೊ ಲೀವ್ಸ್ಗಳು ಹೀಗೆ. ಆ್ಯಂಡ್ ದಿಸ್ ಒನ್ ಇಸ್ ಟೊಮ್ಯಾಟೊ ಪ್ಲ್ಯಾಂಟ್. ದಿಸ್ ಒನ್ ಇಸ್ ಟೊಮ್ಯಾಟೊ ಫ್ರೂಟ್. ಮೆಣಸಿನಕಾಯಿ, ಚಿಲ್ಲಿ ಸೀಡ್ಸ್ಗಳು ಇರ್ರೆಗ್ಯುಲರ್ ಶೇಪರಲ್ಲಿ ಇರುತ್ತೆ, ಹಿಂಗೆ ಮೇಲೆ ಕೆಳಗೆ. ಚಿಲ್ಲಿ ಪ್ಲ್ಯಾಂಟ್ ಇದು. ದಿಸ್ ಒನ್ ಇಸ್ ಚಿಲ್ಲಿ ಪ್ಲ್ಯಾಂಟ್. ಚಿಲ್ಲಿ ಫ್ರೂಟ್. ಕ್ಯಾಪ್ಸಿಕಮ್, ದೊಣ್ಣೆ ಮೆಣಸಿನಕಾಯಿ, ಇರ್ರೆಗ್ಯುಲರ್ ಶೇಪ್ ಇರುತ್ತೆ ಇದರದ್ದು. ಆ್ಯಂಡ್ ಆನಿಯನ್, ಉಳ್ಳಾಗಡ್ಡಿ, ಟ್ರಯಾಂಗುಲರ್ ಶೇಪ್ನಲ್ಲಿ ಸೀಡ್ಸ್ಗಳು ಇರುತ್ತವೆ. ಇದು ಸ್ಪಿನ್ಯಾಚ್ ಅಂದರೆ ಪಾಲಕ್ ಪಲ್ಯ ಸೀಡ್ಸ್ಗಳು. ದಿಸ್ ಒನ್ ಅಮರಾಂಥಸ್, ರಾಜಗಿರಿ ಸೀಡ್ಸ್, ಬ್ಲ್ಯಾಕ್ ಕಲರ್. ಇಲ್ಲಿ ಇದೊಂದು ಸ್ವಲ್ಪ ಬೇರೆ ಕಲರ್. ಆ್ಯಂಡ್ ಶೇಪ್ ಇರ್ರೆಗ್ಯುಲರ್ ಶೇಪ್ ಇರುತ್ತೆ, ಸ್ಮಾಲ್ ಸೀಡ್ಸ್, ವೈಟ್ ಕಲರ್ ಅಥವಾ ಬ್ಲ್ಯಾಕ್ ಕಲರ್. ದಿಸ್ ಒನ್ ಈಸ್ ಬ್ಲ್ಯಾಕ್ ಅಮರಾಂಥಸ್. ಇದು ಮೆಂತೆ ಸೀಡ್ಸ್ಗಳು ಸೇಮ್ ಆನಿಯನ್ ಸೀಡ್ಸ್ ಅಂತೆಯೇ ಇರುತ್ತೆ, ಬಟ್ ಕಲರ್ ಚೇಂಜ್ ಇರುತ್ತದೆ. ಆ್ಯಂಡ್ ದಿಸ್ ಒನ್ ಇಸ್ ಸ್ಮಾಲ್ ಇರುತ್ತದೆ ಸೈಜ್ ಮೆಂತೆ ಸೀಡ್ಸ್ನು. ಸಬ್ಬಸಿಗೆ, ಮಿಡಲ್ನಲ್ಲಿ ಬ್ಲ್ಯಾಕ್ ಕಲರ್ ಆ್ಯಂಡ್ ಬ್ರೌನ್ ಕಲರ್ ಇರುತ್ತೆ ಸೈಡಲ್ಲಿ. ಸಬ್ಬಸಿಗೆ ನೋಡಿ ಫ್ರೆಂಡ್ಸ್, ಇದು ಸಬ್ಬಸಿಗೆ ಇನ್ಫ್ಲೋರೆಸೆನ್ಸ್. ಮೆಸ್ತಾ, ಪುಂಡಿ ಸೀಡ್ಸ್. ಆ್ಯಂಡ್ ದಿಸ್ ಒನ್ ಇಸ್ ಪುಂಡಿ ಗಿಡ, ಆ್ಯಂಡ್ ದಿಸ್ ಒನ್ ಪುಂಡಿ ಫ್ಲವರ್. ಆ್ಯಂಡ್ ಬಿಟರ್ ಗಾರ್ಡ್, ಹಾಗಲಕಾಯಿ. ಎಡ್ಜಸ್ಗಳು ಹೀಗೆ ಕಟ್ ಆಗಿರುವಂತೆ ಕಾಣುತ್ತವೆ. ಹಾಗಲಕಾಯಿ ಪ್ಲ್ಯಾಂಟ್. ದಿಸ್ ಒನ್ ಇಸ್ ಲೇಡೀಸ್ ಫಿಂಗರ್, ಬೆಂಡೆಕಾಯಿ ಸೀಡ್ಸ್ಗಳು. ಮುಂದೆ ಮೈಕ್ರೋಪಲರೆಂಟ್, ಉದ್ದವಾಗಿರುತ್ತದೆ. ಆ್ಯಂಡ್ ನೆಕ್ಸ್ಟ್ ದಿಸ್ ಒನ್ ಇಸ್ ಬೆಂಡೆ ಪ್ಲ್ಯಾಂಟ್, ಬೆಂಡೆ ಫ್ಲವರ್ ಇದು. ದಿಸ್ ಒನ್ ಕರ್ಚಿಕಾಯಿ, ಪುದೀನ. ದಿಸ್ ಒನ್ ಈಸ್ ಇವಿಗಾರ್ಡ್, ತೊಂಡೆಕಾಯಿ. ಆ್ಯಂಡ್ ದಿಸ್ ಒನ್ ಈಸ್ ತೊಂಡೆಕಾಯಿ ಪ್ಲ್ಯಾಂಟ್. ಕಿರ್ಸಾಲಿ ಸೊಪ್ಪು, ಕಿರ್ಸನ್ ಪಲ್ಯ. ಫ್ರೂಟ್ಸ್ಗಳು ಇದು ಪಪ್ಪಾಯ, ಪರಂಗಿ ಹಣ್ಣು. ಆ್ಯಂಡ್ ದೀಸ್ ಆರ್ ಸೀಡ್ಸ್ ಆಫ್ ಪಪ್ಪಾಯ ಪ್ಲ್ಯಾಂಟ್. ಇಲ್ಲಿ ಪಪ್ಪಾಯ ಲೀಫ್ಗಳು ಹೀಗಿರುತ್ತವೆ ನೋಡಿ. ಆ್ಯಂಡ್ ದಿಸ್ ಒನ್ ಈಸ್ ಫಿಗ್ ಪ್ಲ್ಯಾಂಟ್, ಫಿಗ್ ಫ್ರೂಟ್ ಇದು, ಅಂಜೂರ ಹಣ್ಣು. ದಿಸ್ ಒನ್ ಈಸ್ ಫಿಗ್ ಪ್ಲ್ಯಾಂಟ್, ಇದು ಫ್ರೂಟ್ಸ್ಗಳು, ಫಿಗ್ ಫ್ರೂಟ್. ಆ್ಯಂಡ್ ಫಿಗ್ ಡ್ರೈ ಫ್ರೂಟ್, ಡ್ರೈ ಆಗಿರುವಂಥದ್ದು ಫಿಗ್ ಡ್ರೈ ಫ್ರೂಟ್. ದಿಸ್ ಒನ್ ಫಿಗ್ ಟ್ರೀಯಿಂದ ಲೀವ್ಸ್ಗಳು. ಆ್ಯಂಡ್ ಏರ್ ಲೇಯರಿಂಗ್ ಮಾಡೋದು ಫಿಗ್ ಪ್ಲ್ಯಾಂಟ್ಗೆ. ಅಂದರೆ ಒಂದು ಸ್ಟೆಂಪ್ ಸೈಡ್ನ ಬಾರ್ಕೆಲ್ಲ ಕಿತ್ತಿ ಅದರಲ್ಲಿ ಸ್ಪ್ಯಾಗ್ನಮ್ ಮಾಸ್ ಹಾಕಿ ಪ್ಲಾಸ್ಟಿಕ್ ಮೇಲೆ ಕವರ್ ಮಾಡಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ಅದರಲ್ಲಿ ಲೇಯರ್ಸ್ಗಳನ್ನು ಬರುತ್ತದೆ, ಏರ್ ಲೇಯರಿಂಗ್. ಜಾಕ್ಫ್ರೂಟ್, ಹಲಸಿನ ಹಣ್ಣು. ಇಟ್ ಈಸ್ ಆಲ್ಸೋ ಜಾಕ್ಫ್ರೂಟ್ ಸೀಡ್ಸ್ಗಳು ಹೀಗೆ ದಪ್ಪವಾಗಿರುತ್ತವೆ, ಸ್ಮೂತ್ ಇರುತ್ತೆ. ಇದು ಜಾಕ್ಫ್ರೂಟ್ ಶೂಟ್ ಆ್ಯಂಡ್ ಫ್ರೂಟ್, ಇದು ಲೀವ್ಸ್ಗಳು. ಮ್ಯಾಂಗೋ, ಮಾವಿನ ಹಣ್ಣು. ದಿಸ್ ಒನ್ ಇಸ್ ಮ್ಯಾಂಗೋ ಪ್ಲ್ಯಾಂಟ್. ಇದು ಮ್ಯಾಂಗೋ ಹಣ್ಣಾಗಿರೋಲ್ಲ ಆ ಸಮಯದಲ್ಲಿ. ಇದು ನೀಲಮ್ ಮ್ಯಾಂಗೋ ಆ್ಯಂಡ್ ತೋತಾಪುರಿ ಮ್ಯಾಂಗೋ. ಇದು ಸ್ವಲ್ಪ ಇಲ್ಲಿ ಬ್ರೌನ್ ಆಗಿರುತ್ತೆ. ಇದು ಉದ್ದವಾಗಿರುತ್ತೆ, ತೋತಾಪುರಿ ಉದ್ದ. ಲೈಮ್ ಫ್ರೂಟ್, ನಿಂಬೆಹಣ್ಣು. ಇದು ನಿಂಬೆಹಣ್ಣಿನ ಸೀಡ್ಸ್ಗಳು. ಆ್ಯಂಡ್ ದಿಸ್ ಒನ್ ಈಸ್ ನಿಂಬೆ ಗಿಡ ಆ್ಯಂಡ್ ಫ್ಲವರ್ ಲೀವ್ಸ್. ಇದು ಮ್ಯಾಂಡ್ರೈನ್, ಕಿತ್ತಳೆ ಹಣ್ಣು. ಕ್ಯಾಸ್ಟರ್ಸ್ ಇದರೊಳಗೆ ಬರುತ್ತವೆ, ಸಿಟ್ರಸ್ನಲ್ಲಿ ಬರುತ್ತವೆ. ಮ್ಯಾಂಡ್ರೈನ್, ಕಿತ್ತಳೆ, ಸ್ವೀಟ್ ಆರೆಂಜ್, ಮೋಸಂಬಿ. ದೀಸ್ ಒನ್ ಸೀಡ್ಸ್ಗಳು ಆಫ್ ಕಿತ್ತಳೆ ಹಣ್ಣಿನ ಸೀಡ್ಸು.
ನಾವು ಫ್ರೆಂಡ್ಸ್ ಕಿತ್ತಳೆ ಹಣ್ಣುಗಳು ಸೀಡ್ಸ್ಗಳು ಇಲ್ಲಿ ನೆಕ್ಸ್ಟ್ ಬರ್ತಾವೆ ನೋಡಿ. ಈ ಸಲ ಸಿಟ್ರಸ್ ಪಾಮೆಲೋ ಚಕೋತ್ತ ಹಿಯರ್ ಇಲ್ಲಿ ಸೀಡ್ಸ್ಗಳು ಅದಾವೆ ನೋಡಿ. ರಂಗಾಪುರ್ ಲೆಮ್ ಪಪಾಚಿ ಎಳ್ಳೆಕಾಯಿ ಸಿಟ್ರಸ್ ಅಂದರೆ ಬರುತ್ತೆ. ಸೀತಾಫಲ್ ಅಂದರೆ ಎಡ್ಜಸ್ಗಳು ಸ್ವಲ್ಪ ಮೇಲೆ ಹೋಗಿರುತ್ತವಲ್ಲ, ಇದು ಸೀತಾಫಲ್. ಆ್ಯಂಡ್ ನೆಕ್ಸ್ಟ್ ದಿಸ್ ಒನ್ ಈ ಸೀತಾಫಲ್ ಸೀಡ್ಸ್, ದಿಸ್ ಒನ್ ಈ ಸೀತಾಫಲ್ ಲೀವ್ಸ್ಗಳು ಹಾಗೆ ಫ್ರೂಟ್. ದಿಸ್ ಒನ್ ಕರ್ಬೂಜ ಮಸ್ಕ್ ಮೆಲನ್ ರೌಂಡ್ನಲ್ಲಿ ಇರುತ್ತೆ. ದಿಸ್ ಒನ್ ಈಸ್ ಕರ್ಬೂಜ ಸೀಡ್ಸ್, ಸೌಂತೆ ಸ್ವೀಟ್ಸ್ನಲ್ಲಿ ಇರುತ್ತೆ, ಬಟ್ ಎರಡು ಸೈಡ್ ಸೇಮ್ ಕಾಣ್ತವೆ. ಇದು ಕರ್ಬೂಜ್. ಆ್ಯಂಡ್ ಪೊಮೊಗ್ರಾನೇಟ್ ದಾಳಿಂಬೆ, ಪೈನಾಪಲ್, ಅನಾನಸ್. ಇದು ಪ್ಲ್ಯಾಂಟ್ ಮೆಟೀರಿಯಲ್. ಇದು ಪೈನಾಪಲ್, ವಾಟರ್ ಮೆಲನ್, ಕಲ್ಲಂಗಡಿ ಸೀಡ್ಸ್ಗಳು ಹಾಗೆ ಕಲ್ಲಂಗಡಿ ಗಿಡ ಫ್ರೂಟ್ ಸೀಡ್ಸ್ ಬ್ಲ್ಯಾಕ್ ಕಲರ್ನಲ್ಲಿ ಇರ್ತವೆ. ಕಲ್ಲಂಗಡಿ ಇದು ಎರಡು ಥರ ಕಲರ್. ಚೆರ್ರಿ ಫ್ರೂಟ್, ಚೆರ್ರಿ ಹಣ್ಣು, ಚೆರ್ರಿ ಸೀಡ್ಸ್ಗಳು ಆಚೆ ಕಡೆ. ದ್ರಾಕ್ಷಿ ಕಟ್ಟಿಂಗ್ಸ್ ಮುಖಾಂತರ ಪ್ಲ್ಯಾಂಟ್ ಮಾಡ್ತಾರೆ, ಹೋಲ್ ಪ್ಲ್ಯಾಂಟ್. ದ್ರಾಕ್ಷಿ ಇದು ಹಣ್ಣುಗಳು ಎರಡು ಬಿಳಿ ಹಾಗೂ ಕಪ್ಪು. ಆ್ಯಂಡ್ ದಿಸ್ ಒನ್ ದ್ರಾಕ್ಷಿಯ ಲೀವ್ಸ್ಗಳು ನೋಡಿ. ನೆಕ್ಸ್ಟ್ ಸಪೋಟ, ಚಕ್ಕು ಇದು ಸೀಡ್ಸ್ಗಳು. ಆ್ಯಂಡ್ ದಿಸ್ ಒನ್ ಹೋಲ್ಡ್ ಟ್ರೀ, ಇದು ಫುಲ್ ಚಕ್ಕು ಸೀಡ್ ಟ್ರೀ. ಆ್ಯಂಡ್ ಸಪೋಟ ಚಿಕ್ಕು ಹಣ್ಣು ಇದು. ಬನಾನಾ ಬಾಳೆಹಣ್ಣು. ಆ್ಯಂಡ್ ನೆಕ್ಸ್ಟ್ ಇದು ಬಾಳೆ ಗಿಡ, ಬಾಳೆ ಗೊನೆ ಇರುತ್ತೆ. ನಟ್ಮೆಗ್ ಜಾಜಿಕಾಯಿ, ಎಲೋವೆರಾ, ಲೋಳ್ಸರ. ದಿಸ್ ಒನ್ ಅಗೇವೆ ಪ್ಲ್ಯಾಂಟ್ ಅಥವಾ ಕಲ್ನಾರು ಪಟ್ಟಿ, ಭೂತರಕ್ಷಣ ಅಂತಾರೆ ಅದಕ್ಕೆ. ಮ್ಯಾಂಗೋ ಹಾರ್ವೆಸ್ಟರ್ ಇದು. ಹೀಗೆ ಜಗ್ಗಿದ್ರೆ ಅದರ ಮ್ಯಾಂಗೋಗಳು ಬೀಳ್ತವೆ. ಆ್ಯಂಡ್ ದಿಸ್ ಒನ್ ಇಸ್ ಚೆರ್ರಿ ಫ್ರೂಟ್, ಇಲ್ಲ ಇದು ನೋಡಿ. ಆ್ಯಂಡ್ ಸಿಂಗಾಪುರ್ ಚೆರ್ರಿ ದೊಡ್ಡ ಗಿಡ ಆಗಿರುತ್ತೆ. ಆ್ಯಂಡ್ ಒಂದೇ ತಲೆ ಭಾಳಷ್ಟು ಫ್ರೂಟ್ಸ್ ಆಗಿರ್ತವೆ. ಇದು ಗೂಸ್ಬೆರಿ ನೆಲ್ಲಿಕಾಯಿ. ದಿಸ್ ಒನ್ ಆಮ್ಲ ಬೆಟ್ಟದ ನೆಲ್ಲಿ, ಗೋವಾ ಪೇರಳೆ ಹಣ್ಣು. ಆ್ಯಂಡ್ ದಿಸ್ ಒನ್ ಪೇರಳೆ ಹಣ್ಣಿನ ಗಿಡ. ದಿಸ್ ಒನ್ ಡ್ರ್ಯಾಗನ್ ಫ್ರೂಟ್, ಅಂದರೆ ಡ್ರ್ಯಾಗನ್ ಫ್ರೂಟ್ ಅಂತಾರೆ. ಹೀಗೆ ಸ್ಪೈನ್ಸ್ ಥರ ಕ್ಯಾಕ್ಟಸ್ ಥರ ಇರುತ್ತೆ, ಉದ್ದವಾಗಿರುತ್ತೆ ಅದರ ಸ್ಟೆಮ್ಸ್. ಆ್ಯಂಡ್ ಇಲ್ಲೇ ಸೈಡಲ್ಲಿ ಎಡ್ಜಸ್ಗೆ ಸ್ಪೈನ್ಗಳೆಲ್ಲ ಮಧ್ಯೆ ಇದು ಡ್ರ್ಯಾಗನ್ ಫ್ರೂಟ್ ಆಗುತ್ತೆ. ಆ್ಯಂಡ್ ಕಿವಿ ಹಣ್ಣು. ಆ್ಯಂಡ್ ನೆಕ್ಸ್ಟ್ ನಾವು ಪ್ಲಾಂಟೇಶನ್ ಕ್ರಾಪ್ಸ್ ಹಾಗೆ ಸ್ಪೈಸಸ್ ಅನ್ನು ನೋಡೋಣ. ದಿಸ್ ಒನ್ ಈಸ್ ಕೊಕೊನಟ್, ತೆಂಗಿನ ಗಿಡ, ತೆಂಗಿನ ಎಲೆ. ಕೊಕೊನಟ್ ಸ್ಪ್ಯಾಡಿಕ್ಸ್ ಅಂದರೆ ಹೊಂಬಾಳೆ ಹೂವು. ದಿಸ್ ಒನ್ ಕೊಕೊನಟ್ ಪ್ಲ್ಯಾಂಟ್ ಗ್ರೋ ಆಗುವುದು. ಅರೇಕನಟ್ ಅಡಿಕೆ ಮರ. ದಿಸ್ ಆಲ್ ಅಡಿಕೆಗಳು ಆಮೇಲೆ ಪ್ರೊಸೆಸಿಂಗ್ ಮಾಡಿದ ಮೇಲೆ ಕೊಕೋವಾದಿಂದ ಡೈರಿ ಮಿಲ್ಕ್ನ ತಯಾರು ಮಾಡುತ್ತಾರೆ, ಪ್ರೊಸೆಸಿಂಗ್ ಮಾಡಬೇಕಾಗುತ್ತೆ. ಕೊಕೋವಾ ಸೀಡ್ಸ್ ಆ್ಯಂಡ್ ಕೊಕೋವಾ ಇದು ಹಣ್ಣು. ಆ್ಯಂಡ್ ನೆಕ್ಸ್ಟ್ ಆಯಿಲ್ ಪಾಮ್ ಆಯಿಲನ್ನು ತಯಾರು ಮಾಡಲು ಯೂಸ್ ಮಾಡ್ತಾರೆ. ಆಯಿಲ್ ಪಾಮ್ ಪ್ಲ್ಯಾಂಟ್ ಇದು. ಎಡಿಬಲ್ ಆಯಿಲ್ ಅಂತ ಇದು ಪಾಮ್ ಆಯಿಲ್. ಟೋಡಿ ಪಾಮ್ ಫ್ರೂಟ್ ಪರ್ಪಸ್, ತಾಳೆ ಮರ ಹಣ್ಣಿನ ಪರ್ಪಸ್ ಆಗಿ ಯೂಸ್ ಮಾಡ್ತಾರೆ. ಈಸ್ ಅದೇ ಜಿಂಜರ್ ಅಂದರೆ ಶುಂಠಿ, ರೈಸಮ್ ಮುಖಾಂತರ ಗ್ರೋ ಮಾಡುತ್ತಾರೆ. ಟರ್ಮರಿಕ್ ಅರಿಶಿಣ, ಕಾಫಿ ಬೀಜಗಳು. ದೀಸ್ ಆಲ್ ಕಾಫಿ ಸೀಡ್ಸ್. ಆ್ಯಂಡ್ ಟೀ ಅಂದರೆ ಚಹಾದ ಒಂದು ಪ್ಲಾಂಟೇಶನ್ ಕ್ರಾಪ್ನ ಪ್ಲ್ಯಾಂಟ್ ಫೀಲ್ಡ್ ಇದು. ವೆನಿಲ್ಲಾ, ಹೀಗೆ ಥಿಕ್ಕಲ್ಲಿ ಲೀವ್ಸ್ಗಳು ಇರುತ್ತೆ, ಸ್ಮೂತ್ ಇರುತ್ತೆ ಆ್ಯಂಡ್ ಉದ್ದವಾಗಿರುತ್ತೆ. ದಿಸ್ ಒನ್ ಕಾರ್ಡಮಮ್ ಏಲಕ್ಕಿ ಇದು. ಆ್ಯಂಡ್ ಕ್ಲೋ ಲವಂಗ ಪ್ಲ್ಯಾಂಟ್ ಇದು. ದಿಸ್ ಆಲ್ ಲವಂಗ. ಸಿನ್ನಮಮ್ ಚಕ್ಕೆ, ಫನೆಲ್ ಸೋಂಪು, ಜೀರಿಗೆ ಇದು. ಆ್ಯಂಡ್ ದಿಸ್ ಒನ್ ಇಸ್ ಬ್ಲ್ಯಾಕ್ ಪೆಪ್ಪರ್ ಕರಿಮೆಣಸು. ಹಾಗೆ ಪಪಾಯ ಸೀಡ್ಸ್ ಡಿಫ್ರೆನ್ಷಿಯೇಟ್ ಮಾಡಲು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಪಪಾಯ ಸೀಡ್ಸ್ಗಳು ಅಷ್ಟು ದಪ್ಪವಾಗಿರೋದಿಲ್ಲ. ಆ್ಯಂಡ್ ಎಡ್ಜಸ್ಗಳು ಹೈಲಿ ಮೇಲೆ ಹೊರಗೆ ಇರ್ರೆಗ್ಯುಲರ್ ಇರುತ್ತೆ, ಬಟ್ ಇದು ಆಗಲ್ಲ. ಸ್ಪಿಯರ್ ಶೇಪ್ನಲ್ಲಿ ಸ್ವಲ್ಪ ಇರ್ರೆಗ್ಯುಲರಿಟೀಸ್ ಕಾಣ್ಬೋದು. ಬ್ಲ್ಯಾಕ್ ಪೆಪ್ಪರ್ ಆ್ಯಂಡ್ ಬಿಲ್ವಪತ್ರೆ, ಬೇ ಲೀಫ್, ದಾಲ್ಚಿನ್ನಿ, ಸ್ಟಾರ್ ರೀತಿಯಲ್ಲಿ ಇರುತ್ತೆ, ಅದಕ್ಕೆ ಸ್ಟಾರ್ ಅನೈಸ್, ಚಕ್ರ ಮಗು ಅಂತಾರೆ. ಆಲ್ಮಂಡ್ ಬಾದಾಮಿ,
nuts and banana seeds, cashew nut, godambi. Now flowers. This one is rose, ಗುಲಾಬಿ, ಪಿಂಕ್ ಆ್ಯಂಥೋರಿಯಮ್ ಅಂತಾರೆ. ಪಿಂಕ್ ಲೀವ್ಸ್ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಇದು ಮಿಡಲ್ ಹೀಗೆ ಬಂದು ಪಿಂಕ್ ಆ್ಯಂಥೋರಿಯಮ್ ಅಂತಾರೆ ಅದಕ್ಕೆ. ದಿಸ್ ಒನ್ ಬರ್ಡ್ ಆಫ್ ಪ್ಯಾರಡೈಸ್, ಬರ್ಡ್ ಥರ ಕಾಣುತ್ತದೆ ಅದಕ್ಕಾಗಿ. ಜರ್ಬೇರ, ಡಿಫ್ರೆಂಟ್ ಫ್ಲವರ್ಸ್ ಇರುತ್ತೆ. ಇದನ್ನು ಸ್ಟೆಮ್ ಸಮೇತನೇ ಕಟ್ ಮಾಡಿ ಒಂದು 40 to 45 ಸೆಂಟಿಮೀಟರ್ ಕಟ್ ಮಾಡಿ ನೀರಿನಲ್ಲಿಟ್ಟರೆ ಅರೌಂಡ್ 2 to 3 ವೀಕ್ಸ್ಗಳು ನಾವು ಸ್ಟೋರ್ ಮಾಡ್ಬೋದು ಜರ್ಬೇರ. ದಿಸ್ ಒನ್ ಈಸ್ ಗ್ಲಾಡಿಯೋಲಸ್, ಗಿಲಾರ್ಡಿಯಾ, ಆ್ಯಂಡ್ ದಿಸ್ ಒನ್ ಕ್ರೈಸಾಂಥಮಮ್, ಸೇವಂತಿಗೆ. ದಿಸ್ ಒನ್ ಸಂಪಿಗೆ ಹೂವು, ಕೊರಿಯಾಂಡರ್, ಕನಕಾಂಬರಿ, ಹಿಬಿಸ್ಕಸ್, ದಾಸವಾಳ, ಹೆಲಿಕೋನಿಯಾ. ಆ್ಯಂಡ್ ದಿಸ್ ಒನ್ ಈಸ್ ಬರ್ಡ್ ಆಫ್ ಪ್ಯಾರಡೈಸ್ದು. ಇದು ಆರ್ಕಿಡ್ಸ್, ಮಿಡಲ್ನಲ್ಲಿ ಫ್ಲವರ್ಸ್ ಇರುತ್ತವೆ. ಆರ್ಕಿಡ್ಸ್, ಕಾರ್ನೇಷನ್, ಜಾಸ್ಮಿನ್, ಮಲ್ಲಿಗೆ ಹೂವು. ದಿಸ್ ಒನ್ ಮಲ್ಲಿಗೆ ಹೂವಿಂದೆಲ್ಲ ಇದು. ಮಾರಿಗೋಲ್ಡ್, ಚೆಂಡು ಹೂವುಗಳು, ಆ್ಯಂಡ್ ಸುಗಂಧರಾಜ, ಟ್ಯೂಬ್ರೋಸ್, ಲಿಲ್ಲಿ, ನೈದಿಲೆ, ಲಿಲ್ಲಿ ಫ್ಲವರ್. ದಿಸ್ ಒನ್ ತಾವರೆ, ಕಮಲ, ಲೋಟಸ್. ಆ್ಯಂಡ್ ದಿಸ್ ಒನ್ ಟ್ಯೂಬರ್ ಮೆಂಥಾನ, ನಂದಿ ಬಟ್ಟಲು. ದಿಸ್ ಒನ್ ಪೆರಿವಿಂಕಲ್, ಸದಾ ಮಲ್ಲಿಗೆ, ನಿತ್ಯ ಮಲ್ಲಿಗೆ, ಸದಾಬಹಾರ್, ನೇರಿಯಂ, ಕಣಗಲೆ ಹೂವು. ಇಗ್ಜೋರಾ, ಒಂದೇ ಸೈಡ್ ಅಪೋಸಿಟ್ನಲ್ಲಿ ಪೆಟಲ್ಸ್ ಇರುತ್ತೆ, 4 ಪೆಟಲ್ಸ್ಗಳು ಕಲರ್ನಲ್ಲಿ ಇರುತ್ತವೆ. ಹಾಲಿಹಾಕ್, ಬಿಂದಿಗೆ ಹೂವು. ದಿಸ್ ಒನ್ ಈಸ್ ಬೋಗನ್ವಿಲಿಯಾ, ಪೇಪರ್ ಹೂವು. ಪ್ಲ್ಯಾಂಟ್ ದೊಡ್ಡದಲ್ಲಿ ಇರುತ್ತೆ ಆ್ಯಂಡ್ ಫುಲ್ಲು ಕಲರಲ್ಲಿ ಪೇಪರ್ ಥರ ಅಂತ ಫ್ಲವರ್ಸ್ ಪೆಟಲ್ಸ್ಗಳು ಇರುತ್ತವೆ. ಇದು ಬಾಟಲ್ ಬ್ರಷ್, ಸೇಮ್ ಬಾಟಲ್ ಬ್ರಷ್ ಏನು ಕಾಣುತ್ತೆ ಅದಕ್ಕೆ ಇದಕ್ಕೆ ಬಾಟಲ್ ಬ್ರಷ್ ಅಂತಾರೆ. ಚೈನಾ ಆಸ್ಟರ್, ಟುಲಿಪ್ಸ್, ಏಷಿಯನ್ ಟುಲಿಪ್ಸ್ ಫ್ಲವರ್. ಫಾರೆಸ್ಟ್ರಿ ಟ್ರೀಸ್, ಬನಿಯನ್ ಟ್ರೀ, ಆಲದ ಮರ. ದಿಸ್ ಒನ್ ಪೂಪಿಲ್, ಅರಳಿ ಮರ. ದಿಸ್ ಪೊಂಗೇಮಿಯಾ, ಹೊಂಗೆ ಮರ. ಆ್ಯಂಡ್ ದಿಸ್ ಒನ್ ಈಸ್ ಲೀವ್ಸ್ ಆಫ್ ದಟ್ ಹೊಂಗೆ ಮರ, ಸ್ಮೂತಲ್ಲಿ ಇರುತ್ತೆ. ಆ್ಯಂಡ್ ದಿಸ್ ಒನ್ ಈಸ್ ಪಾಟ್ಸ್, ಹೊಂಗೆ ಪಾಟ್ಗಳಿದು. ಬನ್ನಿ ಮರ, ಸ್ಪೈನ್ಸ್ ಇರುತ್ತವೆ. ಬಾಂಬೂ ಟ್ರೀ, ಬಿದಿರು. ನೀಮ್ ಟ್ರೀ, ಬೇವಿನ ಮರ. ದಿಸ್ ಒನ್ ಈಸ್ ಮೆಲಿಯಾದುಬೆ, ಹೆಬ್ಬೇವು. ಅಕೇಶಿಯಾ ನಿಲೋಟಿಕಾ ಅಂದರೆ ಬೇವಿನ ಮರ, ಕರಿಜಾಲಿ. ಬೇವಿನ ಮರ ಅಲ್ಲ, ಜಾಲಿ ಮರ. ದಿಸ್ ಒನ್ ಈಸ್ ಬಳ್ಳಾರಿ ಜಾಲಿ, ಪ್ರೋಸೋಪಿಯಸ್ ಜೂಲಿಫ್ಲೋರಾ. ಬಳ್ಳಾರಿ ಜಾಲಿ. ಸ್ಪೈನ್ಸ್ಗಳು ಉದ್ದವಾಗಿರೋದಿಲ್ಲ, ಸಣ್ಣವಾಗಿರುತ್ತೆ. ಲೀವ್ಸ್ಗಳು ಟಮರಿನ್ ಲೀವ್ಸ್. ಅಶೋಕ ಮರ, ಹೀಗೆ ಟ್ರಯಾಂಗ್ಯುಲರ್ ಶೇಪ್ನಲ್ಲಿ, ಕೋನ್ ಶೇಪ್ನಲ್ಲಿ ಇರುತ್ತೆ ಅಶೋಕ ಮರ. ಇದು ಮಳೆ ಮರ, ರೇನ್ ಟ್ರೀ. ನೋಡಿ ಫ್ರೆಂಡ್ಸ್, ಇದರ ಲೀವ್ಸ್ಗಳು ಸ್ಟೆಪ್ ವೈಸ್ ಇರುತ್ತವೆ. ಎಡ್ಜಸ್ನಲ್ಲಿ ದಪ್ಪ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಸಣ್ಣ ಲೀವ್ಸ್ ಇರುತ್ತವೆ. ಮಳೆ ಮರ, ಪ್ಯಾರಲಲ್ ವೆನೆಷನ್ ಇರುತ್ತದೆ. ಕೆಸುರಿನ, ಇದು ಗಾಳಿ ಮರ, ಹೀಗೆ ಇರುತ್ತೆ ನೋಡಿ ಫ್ರೆಂಡ್ಸ್. ಇದು ಗಾಳಿ ಮರ, ಕೆಸುರಿನ. ಇದನ್ನು ಐಡೆಂಟಿಫಿಕೇಷನ್ಗೆ ಇಡುತ್ತಾರೆ. ಗಾಳಿ ಮರ. ಗ್ಲಿರಿಸಿಡಿಯಾ, ಗೊಬ್ಬರ ಮರ ಅಥವಾ ಗೊಬ್ಬರ ಗಿಡ. ಅದು ಗ್ರೀನ್ ಮ್ಯಾನ್ಯೂರಿಂಗ್ ಪರ್ಪಸ್ ಯೂಸ್ ಮಾಡ್ತಾರೆ. ಪ್ಯಾರಲಲ್ ವೆನೆಷನ್ ಆ್ಯಂಡ್ ಎಡ್ಜ್ ಸ್ವಲ್ಪ ಶಾರ್ಪ್ನಲ್ಲಿ ಇರುತ್ತೆ. ಮೇ ಫ್ಲವರ್, ಸಂಕೇಶ್ವರ, ಗುಲ್ಮೋಹರ್ ಸಂಕೇಶ್ವರ ಅಂತಾರೆ. ಇದಕ್ಕೆ ರೆಡ್ ಕಲರ್ ಫ್ಲವರ್ಸ್ ಇರುತ್ತೆ ಆ್ಯಂಡ್ ದಟ್ ಆರ್ ಈಟೇಬಲ್. ಸಿಮರುಬಾ, ಫುಲ್ ಶೈನಿ ಲೀವ್ಸ್ಗಳಿರುತ್ತವೆ ಬಟ್ ಉದ್ದವಾಗಿ, ಎಡ್ಜಸ್ ಸರ್ಕಲ್ ತರ್ತಿ ಹಿಂಗೆ ಸರೌಂಡ್ ಆಗಿರುತ್ತದೆ. ಸಿಮರುಬಾ ಇದು. ಸಿಲ್ವರ್ ಓಕ್ ಅಂತಾರೆ. ದೇಶವೇ ಸುಬಾಬುಲ್ ಅಂದರೆ ಚೆಡಿ ಗಿಡ. ಆ್ಯಂಡ್ ದಿಸ್ ಪಾಟ್ಸ್ ಇನ್ಸೈಡ್ ಸುಬಾಬುಲ್ ಸೀಡ್ಸ್ ಇರುತ್ತವೆ ಆ್ಯಂಡ್ ಟಮರಿನ್ ಸೀಡ್ಸ್ ಲೀವ್ಸ್ ಇರುತ್ತವೆ. ನೋಡಿ ಇಲ್ಲಿ ಹುಣಸೆ ಮರ, ಸೇಮ್ ಈ ಲೀವ್ಸು ಟಮರಿನ್ ಲೀವ್ಸ್ ಆ್ಯಂಡ್ ಸುಬಾಬುಲ್ ಲೀವ್ಸ್ ಡಿಫ್ರೆನ್ಷಿಯೇಟ್ ಮಾಡಲು ಆಗೋದಿಲ್ಲ. ಸುಬಾಬುಲ್ ಲೀವ್ಸ್ಗಳು ಅಷ್ಟು ಸ್ವೀಟ್ ಇರೋದಿಲ್ಲ, ಬಟ್ ಟಮರಿನ್ ಲೀವ್ಸ್ಗಳು ಸ್ವಲ್ಪ ಹುಳಿಯಲ್ಲಿ ಇರುತ್ತೆ. ಟೀಕ್ ಅಂದರೆ ಆಲದ ಮರದ ಲೀವ್ಸ್ ಇದು. ಇದು ಆಲದ ಮರ ಹೈಟಲ್ಲಿ ಗ್ರೋ ಆಗುತ್ತೆ. ಟೀಕ್ ಅಂದರೆ ಇದು ಸಾಗವಾನಿ. ಇದು ಟೀಕ್ ಅಂದರೆ ಸಾಗವಾನಿ. ಇದು ಸಾಗವಾನಿಯ
ಲೀವ್ಸ್ ಇದು. ಆ್ಯಂಡ್ ಇದು ಫುಲ್ ಹೈಟ್ನಲ್ಲಿ ಗ್ರೋ ಆಗುತ್ತೆ. ಆ್ಯಂಡ್ ಇದರ ಸ್ಟೆಮ್ಮು ಬಹಳ ಕಾಸ್ಟ್ಲಿ ಇರುತ್ತೆ. ಟೀಕ್ ಅಂದರೆ ಸಾಗವಾನಿ ಮರ. ಕ್ರಿಸ್ಮಸ್ ಟ್ರೀ ಟ್ರಯಾಂಗುಲರ್ ಶೇಪ್ನಲ್ಲಿ ಇರುತ್ತೆ. ಆ್ಯಂಡ್ ದಿಸ್ ಒನ್ ಆರ್ ಕ್ರಿಸ್ಮಸ್ ಟ್ರೀನ ಲೀವ್ಸ್ಗಳು. ಇದು ಥುಜಾ ಪ್ಲ್ಯಾಂಟ್. ಇದು ಬಸವನ ಪಾದ. ಇದು ದಿಲ್ ಶೇಪ್ನಲ್ಲಿ ಇರುತ್ತೆ. ಆ್ಯಂಡ್ ನೋಡಿದರೆ ಇದು ಆಕಳು ಅಥವಾ ಎತ್ತಿನ ಕಾಲಿನಂತೆ, ಉಗುರಿನ ಕಾಲಿನಂತೆ ಕಾಣುತ್ತದೆ. ಅಂದರೆ ಬುಡಕಿನ ಪೋರ್ಷನ್ ಸೈಡ್ನಲ್ಲಿ ನೋಡಿದರೆ ಹೀಗೆ ಕಾಣುತ್ತದೆ. ಬಸವನ ಪಾದ. ಆಮ್ಲ ಬೆಟ್ಟದ ನೆಲೆ. ಲೀವ್ಸ್ಗಳು ಸಣ್ಣ, ಬಹಳಷ್ಟು ಲೀವ್ಸ್ಗಳು ಇರುತ್ತೆ, ಉದ್ದವಾಗಿರುತ್ತವೆ. ದಿಸ್ ಒನ್ ಈಸ್ ಆಮ್ಲ ನೆಲ್ಲಿಕಾಯಿ. ಜಟ್ರೋಪಾ ಡೀಸೆಲ್ ಗಿಡ. This one is Jatropha leaves and Jatropha plant. This one is copper pod leaves ಗಳು. And this one is almond ಬಾದಾಮಿ ಗಿಡ. ಡ್ರಮ್ಸ್ಟಿಕ್ ನುಗ್ಗೆ ಗಿಡ. This one is ರಕ್ತ ಚಂದನ and this ಚಂದನ ಸ್ಟೆಮ್ ಇದು. ಸ್ಯಾಂಡಲ್ವುಡ್ ಶ್ರೀಗಂಧ ಗಿಡ. This one is ಬೇಲ್ವ ಪತ್ರೆ ಬೇಲ್. And this one is a fruit of ಬಿಲ್ವಪತ್ರೆ. ವುಡ್ ಆ್ಯಪಲ್ ಬಳಲಕಾಯಿ. This one is eucalyptus ನೀಲಗಿರಿ. These are ನೀಲಗಿರಿ flowers. And ಶಿಸ್ಸೋ. This one also same. ಜಲೇಬಿ ಸಿಹಿ ಹುಣಸೆ. ಜಂಗಲ್ ಜಲೇಬಿ, ಸಿಹಿ ಹುಣಸೆ, ಇಲಾಚಿಕಾಯಿ ಅಂತಾರಲ್ಲ ಇದು. This one animal husbandry. And now ದಿಯೋನಿ, ಕಿಲಾರಿ, ಒಂಗೋಲೆ, ಹಳ್ಳಿಕರ, ಅಮೃತಮಹಲ್ ಇವೆಲ್ಲ ಬುಲಕ್ ಬ್ರೀಡ್ಸ್ಗಳು, ಎತ್ತಿನ ತಳಿಗಳು. ದಿಯೋನಿ ಥಿಕ್ ಮಸ್ಕ್ಯುಲರ್ ಬಾಡಿ, ವೈಟ್ ಕಲರ್ನಲ್ಲಿ ವಿತ್ ಬ್ಲ್ಯಾಕ್ ಪ್ಯಾಚಸ್ ಆ್ಯಂಡ್ ಫೇಸ್ ರೀಜನ್ನಲ್ಲಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಆ್ಯಂಡ್ ವೈಟ್ ಕಲರ್ ಮಿಕ್ಸ್ ಇರುತ್ತೆ. ಕಿಲಾರಿ ಫುಲ್ ವೈಟ್ ಕಲರ್ಡ್ ಬಾಡಿ, ವಿ ಶೇಪ್ಡ್ ಕಾಮ್ಸ್. ಆ್ಯಂಡ್ ದಿಸ್ ಒನ್ ಈಸ್ ಒಂಗೋಲ್, ವೈಟ್ ಕಲರ್ ವಿತ್ ಸೊ ಮಚ್ ಬ್ಲ್ಯಾಕ್ ಕಲರ್ ಸ್ಪಾಟ್ಸ್. ಹಳ್ಳಿಕರ ಅಂದರೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಮಿಕ್ಸ್ ಆಗಿರುತ್ತೆ, ವಿ ಶೇಪ್ ಕೊಂಬಿರುತ್ತೆ. ಹಳ್ಳಿಕರ ಎತ್ತು ಆ್ಯಂಡ್ ಹಳ್ಳಿಕರ ಆಕ್ಸ್ ಎತ್ತು. ಅಮೃತ್ ಮಹಲ್. ದಿಸ್ ಈಸ್ ಅಮೃತ್ ಮಹಲ್. ವೈಟ್ ಕಲರ್ನಲ್ಲಿ ಭಾಳ ಇರೋದಿಲ್ಲ, ಬ್ಲ್ಯಾಕ್ ಕಲರ್ ಇರುತ್ತೆ, ಬಟ್ ವೈಟ್ ಪ್ಯಾಚಸ್ ಇರುತ್ತೆ ಇದಕ್ಕೆ. ಇದು ಕಾಂಕ್ರೇಜ್. ಯು ಶೇಪ್ಡ್ ಕಾಮ್ಸ್ ನೋಡಿ ಇದನ್ನು ಕಾಂಕ್ರೇಜ್ ಅಂತ ಐಡೆಂಟಿಫಿಕೇಶನ್ ಮಾಡ್ಬೋದು. ಕಾಂಕ್ರೇಜ್ ಯು ಶೇಪ್ ಕಾಮ್ಸ್. ಇಂಡಿಜಿನಸ್ ಕೌ ಬ್ರೀಡ್ಸ್, ದೇಶಿ ಆಕಳ ತಳಿಗಳು. ಇಂಡಿಜಿನಸ್ ಕೌ ಬ್ರೀಡ್ಸ್ ಯಾವ ಅಂದರೆ ಗಿರ್, ದಿಯೋನಿ. ಎಕ್ಸಾಟಿಕ್ ಕೌ ಬ್ರೀಡ್ಸ್ ಅಂದರೆ ವಿದೇಶಿ ಹೈನು ತಳಿಗಳು. ಜೆರ್ಸಿ, ಹೋಲ್ಸ್ಟೈನ್, ಎಚ್-ಎಫ್ ಅಂತ. ಇದು ಗಿರ್. ಇದರ ಕೋಡುಗಳು ಸೈಡ್ನಲ್ಲಿ ಅಥವಾ ಹಿಂದೆ ಹೋಗಿರ್ತವೆ, ಬಟ್ ಐಡೆಂಟಿಫಿಕೇಶನ್ ಇದರ ಕಿವಿಗಳು ಕೆಳಗೆ ಬಾಗಿರುತ್ತವೆ. ದಿಸ್ ಒನ್ ಈಸ್ ದಿಯೋನಿ. ವೈಟ್ ಕಲರ್ ವಿತ್ ಬ್ಲ್ಯಾಕ್ ಪ್ಯಾಚಸ್, ಫೇಸ್ ರೀಜನ್ನು ವೈಟ್ ಕಲರ್ ವಿತ್ ಬ್ಲ್ಯಾಕ್ ಪ್ಯಾಚಸ್, ದಿಯೋನಿ. ಆ್ಯಂಡ್ ವಿದೇಶಿ ಹೈನು ತಳಿಗಳು. ಜೆರ್ಸಿ. ಇದು ಜೆರ್ಸಿ. ಬಾಡಿ ಅಪ್ವರ್ಡ್ ಸೀಸನ್ಸ್, ಲ್ಯಾಟಿಟ್ಯೂಡ್ನಲ್ಲಿ ಒಂದು ಲೈನ್ ಥರ ಇರುತ್ತೆ ಸ್ಕೇಲ್. ಆ್ಯಂಡ್ ಇದರ ಕಿವಿಗಳು ಆ್ಯಂಡ್ ಹಾರಿಜಾಂಟಲ್ನಲ್ಲಿ ಇರ್ತವೆ. ಆ್ಯಂಡ್ ದಿಸ್ ಒನ್ ಜೆರ್ಸಿ. ಹೋಲ್ಸ್ಟೈನ್ ಎಚ್-ಎಫ್. ಇದು ವೈಟ್ ಕಲರ್ ವಿತ್ ಬ್ಲ್ಯಾಕ್ ಕಲರ್ ಪ್ಯಾಚಸ್ ಆ್ಯಂಡ್ ಇದು ಎಚ್-ಎಫ್. ಎಮ್ಮೆ ತಳಿಗಳು. ಮುರ್ರಾ, ಸುರ್ತಿ, ಜಫ್ರಾಬಾದಿ, ಪಂಡ್ರಾಪುರಿ. ದಿಸ್ ಒನ್ ಈಸ್ ಮುರ್ರಾ. ಇದರ ಕೋಡುಗಳು ಮೇಲೆ ಒಳಗೆ ಬಾಗಿರುತ್ತವೆ. ಆ್ಯಂಡ್ ದಿಸ್ ಒನ್ ಈಸ್ ಮುರ್ರಾ ಆ್ಯಂಡ್ ದಿಸ್ ಒನ್ ಆಲ್ಸೋ ಮುರ್ರಾ. ಸುರ್ತಿ ಅಂದರೆ 4 ಕಾಲುಗಳಿಗೆ ವೈಟ್ ಪ್ಯಾಚಸ್ ಇರುತ್ತವೆ. ಸುರ್ತಿ. ದಿಸ್ ಒನ್ ಈಸ್ ಜಫ್ರಾಬಾದಿ. ಜಫ್ರಾಬಾದಿಯ ಮೂತಿ ಅಂದರೆ ಫೇಸ್ ರೀಜನ್ ಬಹಳ ದಪ್ಪವಾಗಿರುತ್ತದೆ, ನೋಡಲು ಸ್ವಲ್ಪ ಅಗಾಢವಾಗಿ ಕಾಣುತ್ತೆ. ಜಫ್ರಾಬಾದಿ ಕೋಡುಗಳು ಅಷ್ಟೇನು ಕರ್ವಾಗಿರೋದಿಲ್ಲ, ಬಟ್ ಫೇಸ್ ಅಂತೂ ದಪ್ಪವಾಗಿರುತ್ತೆ. ದಿಸ್ ಒನ್ ಈಸ್ ಪಂಡ್ರಾಪುರಿ. ಕೋಡುಗಳು ಉದ್ದವಾಗಿ ಹಿಂದಕ್ಕೆ ಹೋಗಿರ್ತವೆ, ಸಿಕಲ್ ರೀತಿ. ಆ್ಯಂಡ್ ಇವು ಕೋಡುಗಳು ಮೇಲೆ ಬಂದಿರ್ತವೆ, ಹಂಪ್ ಮೇಲೆ. ದಿಸ್ ಒನ್ ಇಂಪಾರ್ಟೆಂಟ್ ಗೋಟ್ ಬ್ರೀಡ್ಸ್. ಜಮ್ನಾಪುರಿ, ಒಸ್ಮಾನಾಬಾದಿ, ಶಿರೋಹಿ, ತಲ್ಚೇರಿ. ಜಮ್ನಾಪುರಿ ಕಿವಿಗಳು ಫುಲ್ ಉದ್ದವಾಗಿರುತ್ತೆ, ಬ್ಲ್ಯಾಕ್ ವೈಟಲ್ಲಿ ಇರುತ್ತೆ. ಆ್ಯಂಡ್ ಒಸ್ಮಾನಾಬಾದಿ ಬ್ಲ್ಯಾಕ್ ಕಲರ್, ಕಿವಿ ಉದ್ದವಾಗಿರೋದಿಲ್ಲ. ಮಟನ್ ಪರ್ಪಸ್ ಯೂಸ್ ಮಾಡ್ತಾರೆ ಒಸ್ಮಾನಾಬಾದಿ. ಜಮ್ನಾಪುರಿ ಕಿವಿ ಉದ್ದಾಗಿರುತ್ತಲ್ಲ. ಶಿರೋಹಿ ಕಿವಿ ಉದ್ದು, ಬ್ರೌನ್ ಕಲರ್ ವಿತ್ ರೆಡ್ ಕಲರ್ನಲ್ಲಿ ಇರುತ್ತೆ. ಬಿಯರ್ ಗೋಟ್ ಅಂದರೆ ಫೇಸ್ ರೀಜನ್ ಸ್ವಲ್ಪ ಬ್ರೌನ್ ಆಗಿರುತ್ತೆ. ಬೊಯರ್ ಗಾಡು ವೈಟ್ ಕಲರ್. ತಲ್ಚೇರಿ
ಆ್ಯಂಡ್ ಶೀಪ್ ಡೆಕ್ಕನ್ ಶೀಪ್, ಬನ್ನೂರು ಕುರಿ, ಕೆಂಗುರಿ, ಬಳ್ಳಾರಿ ಶೀಪ್, ಡೆಕ್ಕನಿ ಶೀಪ್ ವೂಲ್ ಪರ್ಪಸ್ ಆ್ಯಂಡ್ ಮಟನ್ ಪರ್ಪಸ್ ಯೂಸ್ ಮಾಡ್ತಾರೆ. ಆ್ಯಂಡ್ ದಿಸ್ ಒನ್ ಬನ್ನೂರು ಕುರಿ ಮೇನ್ಲಿ ಮಟನ್ ಪರ್ಪಸ್ ಆ್ಯಂಡ್ ವೂಲ್ ಪರ್ಪಸ್ ಆಲ್ಸೋ ವೈಟ್ ಕಲರ್ನಲ್ಲಿ. ಕೆಂಗುರಿ ಅಂದರೆ ಕೆಂಪು ಕಲರ್ನಲ್ಲಿ ಇರುತ್ತದೆ. ಆ್ಯಂಡ್ ದಿಸ್ ಆಲ್ಸೋ ಕೆಂಗುರಿ. ಬಳ್ಳಾರಿ ಫೇಸ್ ರೀಜನ್ ಬ್ಲ್ಯಾಕ್ ಆ್ಯಂಡ್ ಹಿಂದಿಂದು ಬ್ರೌನ್ ವೂಲ್ ಪರ್ಪಸ್ ಆ್ಯಂಡ್ ವೈಟ್ ಲೆಗಾರ್ನ್ ಬಿಳಿ ಕಲರ್. ಗಿರಿರಾಜ ಆ್ಯಂಡ್ ಗಿರಿರಾಣಿ ದಪ್ಪವಾಗಿರುತ್ತಾರೆ, ಮಸ್ಕ್ಯುಲರ್ ಬಾಡಿ. ಕ್ಯಾಟಲ್ ಟ್ರಾವಿಸ್, ಇದು ಟ್ರಾವಿಸ್ ಅಂದರೆ ಕೆಟಲ್ಗಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಇಲ್ಲಿ ಕಟ್ಟುವುದರ ಮುಖಾಂತರ ಟ್ರೀಟ್ಮೆಂಟ್ ಮಾಡುತ್ತಾರೆ, ಇಂಜೆಕ್ಷನ್ ಹಾಗೆ ಮುಂತಾದವುಗಳು. ಕ್ಯಾಟಲ್ ಟ್ರಾವಿಸ್ ಅಂತಾರೆ ಅದಕ್ಕೆ. ಇದನ್ನು ಕ್ಯಾಟಲ್ ಟ್ರಾವಿಸ್. ಆ್ಯಂಡ್ ದಿಸ್ ಬರ್ಡ್ ಈಸ್ ಕ್ಯಾಸ್ಟ್ರೇಟರ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ಇಯರ್ ಟ್ಯಾಗ್ ಅಂದರೆ ನಂಬರ್ ಟ್ಯಾಗ್ ಕಿವಿಗೆ ಹಾಕಿರುತ್ತಾರೆ ಫಾರ್ ಐಡೆಂಟಿಫಿಕೇಶನ್ ಪರ್ಪಸ್. ಬರ್ಡ್ ಈಸ್ ಕ್ಯಾಸ್ಟ್ರೇಟರ್, ಎರಡು ಸೈಡ್ ಅಂದ್ರೆ ಫ್ಲ್ಯಾಟಲ್ಲಿ ಇರುತ್ತೆ. ಆ್ಯಂಡ್ ಸ್ಟಮಕ್ ಟ್ಯೂಬ್, ಹೊಟ್ಟೆಗೆ ಕಟ್ಟಿರ್ತಾರೆ. ಇದು ಹೂಪ್ ಟ್ರಿಮ್ಮರ್, ಹೂಟ್ ಕಟರ್, ಎರಡು ಸೈಡ್ ಶಾರ್ಪ್ನಲ್ಲಿ ಇರುತ್ತೆ, ಕಾಲಿನ ಉಗುರುಗಳನ್ನು ಕಟ್ ಮಾಡಲು ಯೂಸ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್, ದಿಸ್ ಒನ್ ಈಸ್ AI ಗನ್, ಸೆಮೆನ್ ಸ್ಟ್ರಾ, ದಿಸ್ ಒನ್ ಲ್ಯಾಕ್ಟೋಮೀಟರ್, this one is milk sucking machine, this one poultry feeder, this one is wing of the bird wings ಗೆ ಕಟ್ಟಿರ್ತಾರೆ ಐಡೆಂಟಿಫಿಕೇಶನ್ಗೋಸ್ಕರ. ಪೌಲ್ಟ್ರಿ ಲಿಟರ್ ಅಂದರೆ ಪೌಲ್ಟ್ರಿ ಡೀಪ್ ಲಿಟರ್ ಸಿಸ್ಟಮ್ ಅಂತೆ, ಪೌಲ್ಟ್ರಿಗಳನ್ನು ಸ್ಟೇ ಮಾಡಲು ಕೆಳಗೆ ಹಾಕಿರುತ್ತಾರೆ. ಇದು ಟಿಕ್ಸ್ ಅಂದರೆ ಉಣ್ಣೆಗಳು ಎಮ್ಮೆಗಳಿಗೆ ಎತ್ತುಗಳಿಗೆ ಇರ್ತವೆ. ಆ್ಯಂಡ್ ಪ್ರೌನ್, ದಿಸ್ ಒನ್ ಈಸ್ ಟರ್ಕಿ ಬರ್ಡ್. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಆರ್ನಮೆಂಟಲ್ ಕ್ರಾಪ್ಸ್. ದಿಸ್ ಒನ್ ಈಸ್ ಡೆಸರ್ಟ್ ರೋಸ್, ದಿಸ್ ಒನ್ ಲ್ಯಾವೆಂಡರ್, ಸೇಜ್, ರೋಸ್ಮರಿ, ಥೈಮ್, ಬೇಸಿಲ್, ಟುಲಿಪ್, ಡ್ಯಾಫೋಡಿಲ್ಸ್, ಆನಿಯನ್ ಪ್ಲಾಂಟ್ಸ್, ಅಮೇರಿಕನ್ ವಿಸ್ಟೇರಿಯಾ, ಪೆಟೋನಿಯಾಸ್, ಲಿಲಾಕ್, ಅಮ್ರೈಲಿಸ್, ಜೆರೇನಿಯಂ. ಇದು ನೋಡಿ ಪ್ಲಾಂಟ್ಸ್, ಇದು ಸ್ಪೈಡರ್ ಪ್ಲಾಂಟ್, ಇದು ಇಂಪಾರ್ಟೆಂಟ್ ಆಗಿದೆ. ದಿಸ್ ಒನ್ ಸ್ನೇಕ್ ಪ್ಲಾಂಟ್, ಇದರ ಲೀವ್ಸ್ಗಳು ಸ್ನೇಕ್ ಹಾಗೆ ಮೇಲೆ ಹೋಗಿರುತ್ತವೆ. ದಿಸ್ ಒನ್ ಇಸ್ ಸ್ನೇಕ್ ಪ್ಲಾಂಟ್. ಗೋಲ್ಡನ್ ಪ್ಯಾಥೋಸ್, ದಿಸ್ ಒನ್ ಇಸ್ ಫರ್ನ್ಸ್. ಆ್ಯಂಡ್ ದುರಂತ, ಇದು ಗಾರ್ಡನ್ ಬಾರ್ಡರ್ಗೆ ಹಾಕಿರುತ್ತಾರೆ ದುರಂತ. ಅಕ್ಯಾಲಿಫಾ, ಇದು ಬ್ಲ್ಯಾಕ್ ಕಲರ್ ಅಥವಾ ಗ್ರೀನ್ ಕಲರ್ ಇರುತ್ತೆ. ಆ್ಯಂಡ್ ಇದರ ಲೀವ್ಸ್ಗಳ ಎಡ್ಜಸ್ನಲ್ಲಿ ಕಟ್ಟಾಗಿ ಇರುತ್ತವೆ. ಅರೇಲಿಯಾ ಆ್ಯಂಡ್ ಕ್ರೋಟಾನ್ ಬ್ರೌನ್ ಕಲರ್ ಒಳಗೆ ಯೆಲ್ಲೋ ಕಲರ್ ಮಿಕ್ಸ್ ಆಗಿರುತ್ತೆ. ಆ್ಯಂಡ್ ದಿಸ್ ಒನ್ ಈಸ್ ಕ್ರೋಟಾನ್. ಬಾಟಲ್ ಪಾಮ್, ಇದು ನೋಡೋದಕ್ಕೆ ಬಾಟಲ್ ಥರನೇ ಇರುತ್ತೆ, ಪಾಮ್ ಟ್ರೀ, ಅದಕ್ಕಾಗಿ ಬಾಟಲ್ ಪಾಮ್. ಅರೇಕಾ ಪಾಮ್, ಇದು ಮನೆಯಲ್ಲಿಯೂ ಗ್ರೋ ಮಾಡ್ಬೋದು, ಅಡಿಕೆ ಗಿಡದಂಗೆ ಇರುತ್ತೆ ಇದು, ಅದಕ್ಕಾಗಿ ಅರೇಕಾ ಪಾಮ್. ತುಜಾ, ದಿಸ್ ಒನ್ ಗೋಲ್ಡನ್ ಸೈಪ್ರಸ್, ಫಿಕಸ್ ಸ್ಪೀಸಿಸ್. ಇದರ ಲೀವ್ಸ್ಗಳು ಫುಲ್ ಶೈನಿ ಆ್ಯಂಡ್ ಸ್ಮೂತ್ ಆಗಿರುತ್ತವೆ. ಆ್ಯಂಡ್ ಇದು ಪೋರ್ಚುಲೆಕಾ, ಅಡಿಕೆ ಹೂವು ಅಂತಾರೆ ನೋಡಿ, ಇದಕ್ಕೆ ಕಲರ್ ಹೂವು ಆಗುತ್ತೆ, ಅಡಿಕೆ ಹೂವು. ದಿಸ್ ಒನ್ ಈಸ್ ಡ್ರೆಸ್ಸೈನಾ, ಪಾರಿಜಾತ ಹೂ, ಹಿಬಿಸ್ಕಸ್, ಟೆಂಪಲ್ ಟ್ರೀ, ದೇವಕಣಗಿಲೆ. ದಿಸ್ ಒನ್ ಏರಿಯಮ್, ಬೌಗನ್ವಿಲಿಯಾ, ಪೇಪರ್ ಹೂ, ಇಕ್ಸೋರಾ, ಕಬಳೆ, ಆಸ್ಪಾರ್ಗಸ್, ಮೆಕ್ಸಿಕನ್ ಲಾನ್ ಗ್ರಾಸ್, ವಾಟರ್ ಲಿಲಿ. ನೆಕ್ಸ್ಟ್ ಆ್ಯಂಡ್ ಇಲ್ಲಿಗೆ ಒನ್ ಶಾರ್ಟ್ ವಿಡಿಯೋ ಅಂದರೆ ಎಲ್ಲ ಟಾಪಿಕ್ಸ್ಗಳನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿ
ಎಲ್ಲ ಅಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ, ಬಟ್ ಆದರೂ ಎಲ್ಲ ಸ್ಲೈಡ್ಸ್ಗಳನ್ನು ತೋರಿಸಿದ್ದೇನೆ. ಆ್ಯಂಡ್ ಇಲ್ಲಿಗೆ ಒನ್ ಶಾಟ್ ವಿಡಿಯೋ ಅಗ್ರಿ ಪ್ರಾಕ್ಟಿಕಲ್ ಕ್ಲಾಸ್ಗೆ ಏನೇನು ಬೇಕೋ ಎಲ್ಲ ವಿಡಿಯೋಗಳನ್ನು ಈ ಒಂದೇ ಟಾಪಿಕ್ನಲ್ಲಿ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಆ್ಯಂಡ್ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಸಹ ಮಾಡಿ. ಆ್ಯಂಡ್ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಒಂದು ಫೈನಲ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳ ವಿಡಿಯೋನ ಮಾಡುತ್ತೇನೆ. ಆ್ಯಂಡ್ ಅದನ್ನು ಸಹ ನೋಡಿ. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು.